ಸರ್ ಎಷ್ಟು ಸಾಂಗ್ ಇದೆ, ಯಾರು ಯಾರ್ಯಾರು ಹಾಡಿದ್ದಾರೆ ಅದೆಲ್ಲ ಡೀಟೇಲ್ ಇದೆ. ಅರ್ಮಾನ್ ಮಾಲಿಕ್, ಜಾವೇದ್ ಅಲಿ, ಐಶ್ವರ್ಯ ರಂಗರಾಜನ್ ಅಂಡ್ ಅನಿರುದ್ಧ್ ಶಾಸ್ತ್ರಿ ಅಂಡ್ ನಾನು ಒಂದು ಸಾಂಗ್ ಹಾಡಿದ್ದೆ. ಐದು ಹಾಡುಗಳು ಪ್ರಶ್ನೆ ಕೇಳ್ತಾರೆ ಸುಮ್ಮನೆ ಅವ್ರಿಗೆ ಕನ್ಫ್ಯೂಸ್ ಮಾಡಬೇಡಿ ಪಾಪ ಮತ್ತೆ ಇದು ಮಾಡ್ತಾ ಇದ್ದಾರೆ ಸರ್. ಆರಾಮಾಗಿ ಡೀಟೇಲ್ ಆಗಿ ಹೇಳಿ ಹೇಗಿತ್ತು ಹಾಡು ಬರ್ತಿದ್ದ ಸಿಚುವೇಶನ್ಸ್ಗಳು ಅದೆಲ್ಲ ಸ್ವಲ್ಪ ಹೇಳಿ ಆರಾಮಾಗಿ. ಈಗ ಆಮೇಲೆ ಯಾವ ಮಾತಾಡ್ಬಿಡಿ ಮತ್ತೆ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮನ್ನು ಬಾಂಬೆಗೆಲ್ಲ ಕರ್ಕೊಂಡು ಹೋಗಿ ಫಸ್ಟ್ ಇವ್ರ ಜೊತೆ ಬಾಂಬೆ ಎಲ್ಲ ಹೋಗಿ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವೇ ನೋಡ್ತಾ ಇದ್ರಿ, ಈಗ ಆಲ್ರೆಡಿ 3 ಸಾಂಗ್ ರಿಲೀಸ್ ಆಗಿದೆ. ಈ ಸಿನಿಮಾಗೆ ಯಾವ ರೀತಿ ಬೇಕು ಆ ರೀತಿ ಅವರು ಡೈರೆಕ್ಟ್ ಹೇಳ್ದಂಗೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಓಕೆ, ಏನ್ ಜಾಸ್ತಿ ಮಾತಾಡಲ್ಲ ಅವರು, ಕೆಲಸ ಏನು ಕೆಲಸ ಮಾಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ಆಮೇಲೆ ಮಾತಾಡಿ ಲಾಂಚ್ ಮಾಡಿ. ಧನ್ಯವಾದಗಳು ಸರ್. ಇದೀಗ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಒಂದು ಹಾಡು ಸೋಲೋ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಕ್ಷಮೆ ಯಾಚಿಸ್ತೀನಿ. ಯಾಕೆ ಅಂದ್ರೆ ನಾನು ಭುವನದಿಂದ ಗಗನದವರೆಗೂ ಸುತ್ಕೊಂಡು ಬರೋದಕ್ಕೆ ಟ್ರಾಫಿಕ್ ಸಮಸ್ಯೆ ಆಯ್ತು. ಇಲ್ಲಿ ಬಂದ್ಬಿಟ್ಟೆ, ಇಲ್ಲೇನೋ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ, ಸ್ವಲ್ಪ ಊರು ಸುತ್ಕೊಂಡ್ ಬರ್ಬೇಕಾಯ್ತು. ಕ್ಷಮೆ ಇರ್ಲಿ. ಭುವನಂ ಗಗನಂ ಟೈಟಲ್ ಕೇಳಿದ ಕೂಡಲೇ ಸುಮಾರು 10-12 ವರ್ಷಗಳ ಹಿಂದೆ ನಾನು ಬರೆದ ಸಾಲು ತನನಂ ತನನಂ ತನನೇ ನನನಂ ಅಂತ ಒಂದು ಟ್ಯೂನು ಆರ್ ಪಿ ಪಟ್ನಾಯಕ್ ಅವ್ರದ್ದು. ಆ ಸಿಚುವೇಶನ್ನು ರೀತಿ ಯೂಶಲ್ ಆಗಿ ಅಪ್ಪು ಅವ್ರಿಗೆ ಏನು ಹೀರೋಯಿಕ್ ಎಲ್ಲ ಬರೀತಿದ್ವಿ, ಅದೇ ಥರದ ಹಾಡು ಅಂದ್ಕೊಂಡೆ. ಆದರೆ ಹಾಡು ಸಾಫ್ಟ್ ಆಗಿದೆ ಅಂಡ್ ತುಂಬಾ ಕಥೆ ಇತ್ತು, ಒಂದು ಇಂಟೆನ್ಸ್ ಆದಂತ ವಿಷಯ ಇತ್ತು ಹಾಡಲ್ಲಿ. ಸರಿ, ಆಗ ಬರ್ದಿದ್ದೆ. ನನಗೆ ಹಾಡನ್ನ ಬೇರೆ ರೀತಿ ಅಪ್ರೋಚ್ ಮಾಡಬೇಕು ಅಂತ ಅನಿಸಿತ್ತು. ಹಾಗಾಗಿ ಭುವನಂ ಗಗನಂ ಅಂತ ಶುರು ಮಾಡಿದ್ದೆ. ಅದನ್ನ ಕೇಳಿದ ತಕ್ಷಣನೇ ರಾಘಣ್ಣ ಫಸ್ಟು ಅಪ್ಪಾಜಿ ಸೂಪರ್ ಅಪ್ಪಾಜಿ, ಸೂಪರ್ ಅಪ್ಪಾಜಿ ಅಂದ್ಬಿಟ್ರು. ಯಾವಾಗ ಅದು ಹಾಗೆ ಆಯ್ತು, ಇವತ್ತಿಗೂ ಕೂಡ ಅಪ್ಪ ಅವರ ಹಾಡುಗಳ ಸಾಲಿನಲ್ಲಿ ಆ ಹಾಡು ಒಂದು ರೀತಿ ಚಿರಸ್ಥಾಯಿಯಾಗಿ ನಿಂತಿರುವಂತಹ ಹಾಡು. ಆ ಸಾಲು ಬರೆದಾಗ ಸೂಪರ್ ಹಿಟ್ ಅಂತ ಅಪ್ಪ ರಾಘಣ್ಣ ಹೇಳಿದ್ರು. ಈ ಸಿನಿಮಾ ಟೈಟ್ಲ್ ಕೂಡ ಸೂಪರ್ ಹಿಟ್ ಆಗ್ಲಿ ಸಿನಿಮಾ ಕೂಡ ಅಂತ ಆಶಿಸ್ತಾರೆ. ಆವತ್ತಿನ ರಾಘಣ್ಣನ ಮಾತು ಇವತ್ತಿಗೂ ಕೂಡ ಅಪ್ಲೈ ಆಗ್ಲಿ ಅಂತ ಅನ್ನೋದೇ ನನ್ನ ಆಶಯ. ಇನ್ನು ಈಗ ತಾನೇ ಹಾಡು ನೋಡಿದ್ವಿ. ಈ ಹಾಡಲ್ಲಿ ಬಹುಶಃ ಸಿನಿಮಾ ತಂಡದ ಹೊರತಾಗಿ ಒಂದು ಗಮನಿಸಿರ್ಬೋದು, 2 ಲಿರಿಸಿಸ್ಟ್ ಇದ್ದಾರೆ ಹಾಡಲ್ಲಿ. ಒಂದು ಗೌಸ್ಪೀರು ಮತ್ತೆ ಅನಿರುದ್ಧ್ ಶಾಸ್ತ್ರಿ. ಈ ತರ ತುಂಬಾ ಕಡಿಮೆ ಆಗುತ್ತೆ, ಅಪರೂಪಕ್ಕೆ ಯಾವ್ದಾದ್ರು ಹಾಡುಗಳಲ್ಲಿ ಈ ತರ ಆಗೋದು. ನನ್ನ ಇಡೀ ಕೆರಿಯರ್ ಅಲ್ಲಿ ಒಂದೇ ಒಂದು ಹಾಡು ಹಂಗಾಗಿದೆ. ಅದ್ ಬಿಟ್ಟರೆ ಇನ್ಯಾವತ್ತೂ ಹಂಗಾಗಿಲ್ಲ. ಅಂದ್ರೆ ಇದು ನಿರ್ದೇಶಕರು ಏನನ್ನ ಬಹಳ ಸ್ಪಷ್ಟವಾಗಿ ಬಯಸ್ತಾರೆ ಅನ್ನೋದನ್ನ ಸೂಚಿಸುತ್ತೆ. ಅದೇನೋ ಒಂದು ಕಂಪೋಸಿಂಗ್ ಟೈಮ್ ಬರ್ಕೊಂಡ ಸಾಲುಗಳು ಇದೇ ಸಾಲು ಬೇಕು ಅನ್ನೋದು, ಮತ್ತು ಗೌಸ್ಪೀರ್ ಅಂತ ಒಬ್ಬ ಪ್ರೂವ್ಡ್ ಲಿರಿಸಿಸ್ಟ್, ಮತ್ತೆ ತಾನೇನು ಪ್ರೂವ್ ಮಾಡ್ಕೋಬೇಕಾಗಿರ್ಲಿಲ್ಲ, ಪ್ರೂವ್ಡ್ ಲಿರಿಸಿಸ್ಟ್. ಆ ಸಾಲುಗಳು ಇರ್ಲಿ, ನಮ್ಮ ಅನಿರುದ್ಧ ಹೆಸರು ಇರ್ಲಿ ಅಂತ ಗೌಸ್ಪೀರ್ ಒಪ್ಕೊಂಡಿದ್ರು. ಇವೆಲ್ಲ ದಾಖಲಾಗುವಂತ ವಿಷಯಗಳು. ಅವರಿಬ್ಬರಿಗೂ ಒಳ್ಳೇದಾಗ್ಲಿ, ಇಬ್ರು ಲಿರಿಸಿಸ್ಟ್ಗೂ ಒಳ್ಳೇದಾಗ್ಲಿ. ಅನಿರುದ್ಧ ಹಾಡೋದ್ರ ಜೊತೆ ಇನ್ನಷ್ಟು ಹಾಡುಗಳು ಬರೆಯುವಂತ ಆಗ್ಲಿ ಅಂತ ಆಶಿಸ್ತೀನಿ. ಗೌಸ್ಪೀರ್ಗೂ ಒಳ್ಳೇದಾಗ್ಲಿ. ಹಾಡಲ್ಲಿ ಇನ್ನೊಂದು ನೀವು ಗಮನಿಸ್ಬೇಕು, ಒಂದು 2 ಸಾಲು ಅಂದ್ರೆ ಒಂದು ಲೈನ್, ಅದಕ್ಕೆ ನೆಕ್ಸ್ಟ್ ಕೌಂಟರ್ ಲೈನ್, ಪ್ರತಿ ಸಾಲುಗಳು ತುಂಬಾ ಇಂಟೆನ್ಸ್ ಆದಂತ
ಜೀವನ ಪ್ರೀತಿಯನ್ನ ಮತ್ತು ಪ್ರೀತಿಯ ಬಗೆಗೆ ಇರುವಂತ ಏನು ಆಸಕ್ತಿನ, ಪ್ರೀತಿ ಬಗೆಗೆ ಇರುವಂತ ಏನು ಒಲವಿಗಿಂತ ಜಗದಲ್ಲಿ ಚೆಲುವು ಯಾವುದೂ ಇಲ್ಲ ಅನ್ನೋಂಥ ಒಂದು ಸಾಲು ಬರುತ್ತೆ ಸೆಕೆಂಡ್ ಚಾನಲ್. ಸೊ ಒಲವಿಗಿಂತ ಚೆಲುವು ಯಾವುದೂ ಇಲ್ಲ ಅನ್ನೋಂಥದ್ದು ಇಡೀ ಹಾಡು. ಹಾಗೆ ಭುವನ ಮತ್ತು ಗಗನವನ್ನ ಹೇಗೆ ನೋಡುತ್ತೆ ಇಡೀ ಸಿನಿಮಾ ಅನ್ನೋದನ್ನ ಸೋಲ್ ಆಫ್ ಭುವನ ಗಗನ ಅಂತ ಮಾಡಿದ್ದಾರೆ. ಅದು ನಮಗೆ ಸಿನಿಮಾ ನೋಡಿದ್ರೆ ಇನ್ನಷ್ಟು ಅರ್ಥ ಆಗ್ಬೋದು ಅನ್ಸುತ್ತೆ. ನನಗೆ ಆನ್ ಸ್ಕ್ರೀನ್ ಅಲ್ಲಿ ಪೃಥ್ವಿ ಅಂಬರ್ ಅವರು ಪರ್ಫಾರ್ಮೆನ್ಸ್ ನಾನು ಒಂದಷ್ಟು ಡೈರೆಕ್ಟ್ ತೋರಿಸೋದು ಮತ್ತೆ ಬೇರೆ ಹಾಡಲ್ಲಿ ರಿಲೀಸ್ ಆದಂತ ಹಿಂದಿನ ಹಾಡಲ್ಲೂ ಕೂಡ ನೋಡಿದ್ದೀನಿ. ತುಂಬಾ ನ್ಯಾಚುರಲ್ ಪರ್ಫಾರ್ಮೆನ್ಸ್ ಅನ್ಸ್ತು, ಮೆಥಡ್ ಆಕ್ಟಿಂಗ್ ತುಂಬಾ ಅನ್ನಿಸ್ತು. ತುಂಬಾ ಚೆನ್ನಾಗಿದೆ ಅದರ ಕ್ರಿಯೇಷನ್ ತುಂಬಾ ಚೆನ್ನಾಗಿದೆ. ಒಳ್ಳೆಯದಾಗ್ಲಿ ಪೃಥ್ವಿ ಅಂಬರ್ಗೆ ಇನ್ನಷ್ಟು ಬೇರೆ ಬೇರೆ ರೀತಿಯ ವೈವಿಧ್ಯಮಯ ಪಾತ್ರಗಳನ್ನು ಮಾಡುವಂತ ಆಗ್ಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗ್ಲಿ. ಆದ್ರೆ ಇಡೀ ಸಿನಿಮಾದಲ್ಲಿ ಬಹುಶಃ ಇನ್ನೊಂದು ಪಾತ್ರ ಏನು ನಮ್ಮ ಪ್ರಮೋದ್ ಮಾಡಿದ್ದಾರೆ, ಅದು ಬಹಳ ಕಷ್ಟದ ಪಾತ್ರ, ಪೃಥ್ವಿಗಿಂತ ಕಷ್ಟದ ಪಾತ್ರ. ಯಾಕೆಂದ್ರೆ ಪೃಥ್ವಿಗಾದ್ರೂ ಒಂದೇನೋ ಬೇರೆ ತಾನು ಅಲ್ಲದ್ದು ಇನ್ನೇನೋ ಮಾಡಬೇಕು ಅಂತ ಒಂದು ಕ್ರಿಯೇಷನ್ ಇದೆ, ಅದಕ್ಕೊಂದು ಕ್ಯಾರೆಕ್ಟರೈಸೇಷನ್ ಇದೆ. ಆದ್ರೆ ಪ್ರಮೋದ್ಗೆ ಅದಿಲ್ಲ, ತಾನು ಹೇಗಿದ್ದಾರೆ ಹಾಗೆ ಮಾಡುವಂಥದ್ದು. ಅಲ್ಲಿ ಬಹಳ ಕಷ್ಟ ಆಗುತ್ತೆ, ಅಲ್ಲಿ ಸ್ಕೋರ್ ಮಾಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಆದರೆ ಕನ್ನಡದ ಅತ್ಯಂತ ಭರವಸೆಯ ಮತ್ತು ಖಡಾಖಂಡಿತವಾಗಿ ಯಶಸ್ವಿ ಆಗಿರುವಂತ ಈಗಾಗಲೇ ಈ ಇಬ್ಬರು ಹೀರೋಗಳ ಈ ಸಿನಿಮಾ ದೊಡ್ಡ ಯಶಸ್ಸಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಇಬ್ರು ಪರ್ಫಾರ್ಮೆನ್ಸ್ ಅಲ್ಲಿ ಸುಮ್ಮನೆ ಹೆಂಗೋ ಹಾಡು ಫೈಟು ಹಿಂಗಿಟ್ಕೊಂಡು ಹೀರೋ ಆಗಿ ಒಂದು ಸಕ್ಸಸ್ ಕಂಡ ಹೀರೋಗಳಲ್ಲ. ಪರ್ಫಾರ್ಮೆನ್ಸ್ ಇಂದ ಅವ್ರನ್ನ ಗುರುತಿಸ್ಕೊಂಡವರು. ಅವರ ಎರಡು ಹಿಂದಿನ ಸಿನಿಮಾಗಳು, ನಮ್ಮ ರತ್ನ ಪ್ರಪಂಚ ಆಗಲಿ ಅಥವಾ ನಮ್ಮ ಡೈರೆಕ್ಟರ್ ಸಿನಿಮಾ ಬಾಂಡ್ ರವಿ ಡೈರೆಕ್ಟರ್ ಸಿನಿಮಾ ಆಗ್ಲಿ, ಮತ್ತೆ ಪ್ರಮೋದ್ ಬಾಂಡ್ ರವಿ, ಇಂಗ್ಲಿಷ್ ಮಂಜಾ ಎಲ್ಲ ಸಿನಿಮಾಗಳು, ಮತ್ತೆ ಪೃಥ್ವಿ ಅವ್ರ ಸಿನಿಮಾಗಳು, ಹಿಂದಿನ ಸಿನಿಮಾ ದಿಯಾ, ಎಲ್ಲ ಸಿನಿಮಾಗಳನ್ನು ಗಮನಿಸಿದಾಗ ಅವರು ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ಗಟ್ಟಿಯಾದಂತ ಶಕ್ತಿ ಇರುವಂತವ್ರು ಅಂತ ಗೊತ್ತಾಗುತ್ತೆ. ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ, ಡೈರೆಕ್ಟರ್ ಹಿಂದಿನ ಸಿನಿಮಾದಲ್ಲಿ ಒಂದು ಸಾಂಗ್ ಬರೆದಿದ್ದೆ. ಮೋದಿಯವರು ಸ್ವಚ್ಛ ಭಾರತ್ ಅಭಿಯಾನ ಆರಂಭಿಸಿದ್ರು. ಸರಿಯಾಗಿ ಇವರು ತಗೊಂಡು ಒಂದು ಹಾಡು ಕೊಟ್ಟರು, ಸರ್ ಒಂದು ಒಳ್ಳೆ ಲವ್ ಸಾಂಗ್, ಬೇರೆ ತರ ಮಾಸ್ ಲವ್ ತರ ಬೇಕು ಅಂತ. ಪಟ್ಟಂತ ಸಾಂಗ್ ಬಂದಿದ್ದೆ, ಸ್ವಚ್ಛ ಮನಸ್ಸು ಅಭಿಯಾನ ಅಂತ ಹಾಡು. ಅವರ ಈ ಸಿನಿಮಾ ಕೂಡ ಒಂದು ಹಾಡು ಬರ್ತಿದ್ದೀನಿ. ಗಿರೀಶ್ ಮೂಲಿಮನಿಗೆ ಈ ಸಿನಿಮಾ ದೊಡ್ಡ ಯಶಸ್ಸಾಗಬೇಕು ಅನ್ನೋದು ನನ್ನ ಆಸೆ. ಆಗಲಿ ಅಂತ ಹಾರೈಸ್ತೀನಿ. ಒಳ್ಳೆಯದಾಗಲಿ. ನನಗೆ ಇನ್ನೊಂದು ತುಂಬಾ ವರ್ಷಗಳ ನಂತರ ಸಿನಿಮಾ ವಾಣಿಜ್ಯಕ್ಕೆ ಬಂದ್ರೆ, ಬಿಸ್ನೆಸ್ ವಿಷಯ ಅಂತ ಬಂದ್ರೆ, ತುಂಬಾ ಸಿನಿಮಾಗಳು ಕೆಲಸ ಮಾಡ್ತಿರ್ತೀವಿ. ಸ್ಕ್ರಿಪ್ಟ್ ಆಗಲಿ, ಅದರ ಹಾಡುಗಳಾಗ್ಲಿ, ಬೇರೆ ಬೇರೆ ಸಂಭಾಷಣೆ, ಬೇರೆ ಕೆಲಸ ಮಾಡ್ತೀವಿ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಒಂದು ಸಿನಿಮಾ, ಸ್ಟಾರ್ಗಳ ಸಿನಿಮಾ ಬಿಡಿ, ಅಂದ್ರೆ ಸೂಪರ್ ಸ್ಟಾರ್, ತುಂಬಾ ಕಮರ್ಷಿಯಲ್ ಆಗಿ ಇರುವಂತ ಸೂಪರ್ ಸ್ಟಾರ್ಗಳ ಸಿನಿಮಾ ಬಿಟ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆರ್ಟಿಸ್ಟು ದೊಡ್ಡ ವಾಣಿಜ್ಯ ಇದೆ ಅಂತ ನಾನು ಭಾವಿಸೋದಿಲ್ಲ ಈ ಇಬ್ಬರು ಹೀರೋಗಳಿಗೆ. ಆದ್ರೆ ಈ ಸಿನಿಮಾಗೆ ನನಗೆ ಬರೀ ಗಿರೀಶ್ ಹೇಳಿದಲ್ಲ, ಗಾಂಧಿನಗರದಿಂದ ಬಂದ ಮಾಹಿತಿ ಏನಂದ್ರೆ, ಹಣ ಕೊಟ್ಟು ದುಡ್ಡು ಕೊಟ್ಟು ರಿಲೀಸ್ ಮಾಡಕ್ ರೆಡಿ ಆಗಿದ್ದಾರೆ ಡಿಸ್ಟ್ರಿಬ್ಯೂಟರ್. ಇದು ಇತ್ತೀಚಿನ ದಿನಗಳಲ್ಲಿ ಅತ್ಯಂತ ಕಡಿಮೆ ನಾವು ಕೇಳಿದ್ದು, ಕಡಿಮೆ ನಾವು ಕಂಡಿದ್ದು. ಆ ಲೆಕ್ಕದಲ್ಲಿ ಈಗಾಗಲೇ ಸಿನಿಮಾ ಗೆದ್ದಿದೆ ಅಂತ ಮುನೇಗೌಡರ ಜೇಬು ತುಂಬುತ್ತೆ, ಪಾಕೆಟ್ ತುಂಬುತ್ತೆ. ಮುನೇಗೌಡರಿಗೆ ಒಳ್ಳೇದಾಗಿ ಮೊದಲ ಸಿನಿಮಾ ಮಾಡಿದ್ದಾರೆ. ಅವರಿಗೆ ಈ ಸಿನಿಮಾದ ರುಚಿ ಸಿಕ್ಕಿ ಇನ್ನಷ್ಟು ಕಲಾವಿದರಿಗೆ, ಇನ್ನಷ್ಟು ತಂತ್ರಜ್ಞರಿಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಸರ್. ಒಳ್ಳೇದಾಗ್ಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಅಂಬೆ ನಿಂಗೆ ವಯಸ್ಸಾಯ್ತು ಸಿನಿಮಾದಲ್ಲಿ
ತಾರೆ ಮಾತಾಡೋ ತಾರೆ ಅಂತ ಒಂದು ಹಾಡು ಬಂದಿದೆ. ಹಾಡುಗಾರ ನಮ್ಮ ವಿಜಯ್ ಬಾಬು ಗುಮ್ಮಿನೇನಿ ಅಂತ ಸಂಗೀತ ನಿರ್ದೇಶಕರು. ಅರ್ಜುನ್ ಜನ್ಯ ಅವ್ರ ಜೊತೆ ಸುಮಾರು ವರ್ಷಗಳ ಕಾಲ ಪ್ರೋಗ್ರಾಮರ್ ಆಗಿ ಕೆಲಸ ಮಾಡಿದ್ದಾರೆ. ಗಾಯಕ, ಸಂಗೀತ ನಿರ್ದೇಶಕ. ಈ ಸಿನಿಮಾದಲ್ಲಿ ಹಾಡು ಈಗಾಗಲೇ ಕೇಳಿದ್ದೀರಿ, ದೊಡ್ಡ ಹಿಟ್ ಆಗಿದೆ ಪ್ರೀವಿಯಸ್ ಸಾಂಗು. ಅವರ ಸಂಗೀತ ಶಕ್ತಿ ಈ ಸಿನಿಮಾದಲ್ಲಿ ರೀರೆಕಾರ್ಡಿಂಗ್ ಮೂಲಕ ಕೂಡ ಗೊತ್ತಾಗುತ್ತೆ. ಇನ್ನಷ್ಟು ಒಳ್ಳೇದಾಗಲಿ, ಮತ್ತಷ್ಟು ಒಳ್ಳೇದಾಗಲಿ ವಿಜಯ್ ಬಾಬುಗೆ. ಮತ್ತಷ್ಟು ಸಿನಿಮಾಗಳು ಸಿಕ್ಕು, ದೊಡ್ಡ ದೊಡ್ಡ ಸಿನಿಮಾಗಳೆಲ್ಲ ಸಿಕ್ಕು ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಕ್ಷಮೆ ಇರಲಿ. ಮನೆಗೆ ಹೇಳಿದೆ ದುಡ್ಡು ಬರಲಿ ಅಂತ, ಅದಕ್ಕಿಂತ ಏನೇನು ಒಳ್ಳೇದಾಗ್ಲಿ. ಎಲ್ಲ ಮಾಧ್ಯಮ ಮಿತ್ರರು ಒಂದು ಹಾಡಿನ ಬಿಡುಗಡೆ ಕಾರಣಕ್ಕೆ ಇಷ್ಟು ಜನ ಬಂದು ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಒಂದು ಅಭಿನಂದನಾ ಕಾರ್ಯಕ್ರಮ, ಅಭಿನಂದನೆಗಳ ಸಲ್ಲಿಸ್ತಾ ಇದ್ರೆ ಈ ಚಿತ್ರತಂಡ ಇವತ್ತು. ಧನ್ಯವಾದಗಳು. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಮುಲಿಮುನಿ ಅಂತ. ಸೊ ನಾನು ಪ್ರೀವಿಯಸ್ ಫಸ್ಟ್ ಮೂವಿನ ಒಂದು ರಾಜರು ಅಂತ ಮಾಡಿದ್ದೆ. ಆವಾಗಲೂ ಕೂಡ ನಾನು ಗುರುಗಳ ಹತ್ರ ಒಂದು ಸಾಂಗ್ನ ಬರೆಸಿದ್ದೆ. ಸೊ ನನಗೆ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ, ಅದೇನೋ ಗೊತ್ತಿಲ್ಲ. ಯಾಕೆಂದ್ರೆ ಅವರು ಬರೆದಿರುವಂತ ಬಾಳೆಗೆ ಒಂದು ಕೊನೆ, ಬಾಳೆಗೆ ಒಂದು ಕೊನೆ ಅಂತ ಬರೆದು ಲಾಸ್ಟ್ ಅಲ್ಲಿ ಈಗ ದ್ವಾಪರ ದಾಟಿ ಬರೋವರೆಗೂ ಮೊನ್ನೆ ದ್ವಾಪರ ದಾಟ್ಕೊಂಡು ಬಂದಿದ್ದಾರೆ. ಅಂದ್ರೆ ಒಂದು ಲಾಂಗ್ ಡಿಕೇಡ್, ಅಷ್ಟು ವರ್ಷಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಸಾಹಿತ್ಯವನ್ನು ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ನಾನು ಒಂದ್ಸರಿ ಕೇಳಿದ್ದೆ, ಗುರುಗಳೇ ಏನಿದು ಇಷ್ಟು ಚೆನ್ನಾಗಿ ಬರೀತಿರಲ್ವಾ ಅಂತ. ಅವಾಗ ಒಂದು ಮಾತು ಹೇಳಿದ್ರು ಅವರು. ಅಂದ್ರೆ ಆ ವರ್ಷದಲ್ಲಿ ರಿಲೀಸ್ ಆಗೋ ಸಾಂಗ್ಗಳಲ್ಲಿ ನಾನು ಗಿರೀಶ್ ಅಂದ್ರೆ ಒಂದಾದ್ರೂ ನನ್ನ ಸಾಂಗ್ ಟಾಪ್ 10 ಅಲ್ಲಿ ನಾನು ಆ ಸಾಂಗ್ಗಳನ್ನ ಇಡಬೇಕು, ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಒಳ್ಳೊಳ್ಳೆ ಇದು ಅಂದ್ರೆ ಸಾಹಿತ್ಯನ ಬರೀಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ರು ಅವ್ರು ನನಗೆ. ಹಾಗಾಗಿ ನನಗೆ ಗುರುಗಳು ಕಂಡ್ರೆ ಬಹಳ ಇಷ್ಟ. ಸೊ ಅವರಿಂದ ಈ ಸಾಂಗ್ ರಿಲೀಸ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಯಾಕಂದ್ರೆ ಇದು ಕೂಡ ನಾವು ಸೋಲ್ ಆಫ್ ಭುವನಂ ಗಗನಂ ಅಂತ ಕೊಟ್ಟಿದ್ವಿ. ಆಕ್ಚುಲ್ ಈ ಏನ್ ಸಾಂಗ್ ಕೇಳಿದ್ರಿ, ಈ ಸಾಂಗಿನ ತತ್ವಗಳೇ ನಮ್ಮ ಭುವನಂ ಗಗನಂ ಸಿನಿಮಾದಲ್ಲಿರೋದು. ಅದಕ್ಕೆ ಸೋಲ್ ಆಫ್ ಭುವನಂ ಗಗನಂ ಅಂದ್ರೆ ಗುರುಗಳು ಹೇಳಿದ್ರು, ಒಲವನ್ನು ಮೀರುವಂತ ಚೆಲುವೆಲ್ಲೂ ಸಿಕ್ಕೋದೇ ಇಲ್ಲ, ಈ ಭುವನ ಆ ಗಗನ ಸೇರಿದ್ರೆ ಮಳೆಗಾಲ, ಸೊ ಬೇಸರದ ಸುಡೋ ಬೇಸಿಗೆಯ ನೀಗುವುದು ಅನುಕೂಲ ಅಂತ ಹೇಳ್ಬಿಟ್ಟು. ಅಂದ್ರೆ ಅಷ್ಟು ಅದ್ಭುತವಾಗಿ ಗೌಸ್ಪೀರ್ ಅವರು ಆ ಸಾಹಿತ್ಯವನ್ನು ಬರೆದ್ರು. ಅಲ್ಲಿಂದ ಮುಂದೆ ಬಂದು ನೋವು ನಲಿವಿಲ್ಲದ ಬಾಳು ಅಕ್ಷರವೇ ಇರದೆ ಸಾಲು ಅಂತ ಹೇಳ್ಬಿಟ್ಟು ಆ ಲೈನ್ಗಳು, ಆ ಪ್ಯಾರಾಗ್ ಬಂದ್ರೆ ನಮ್ಮ ಅನಿಯವರು ಬಂದಿದ್ರು. ಅದು ನನಗೆ ಏನಾಯ್ತು ಅಂದ್ರೆ ಫಸ್ಟ್ ಅದು ಬರೆದಾಗ ಓಕೆ ಇದು ತುಂಬಾ ಚೆನ್ನಾಗಿದೆ, ಇದು ಒಂದತ್ರ ಬರುವಂತ ಸಾಂಗ್ ಅಲ್ಲ, ಕಂಪ್ಲೀಟ್ಲಿ ಒಂದು ಸ್ಟ್ರೆಚ್ ಅಲ್ಲಿ ಬಂದ್ರೆ ಇದು ಓಕೆ ಒಬ್ರು ಬರೀಬಹುದು. ಬಟ್ ಇದು ಸಾಂಗ್ ಬಂದು ಫುಲ್ ಸಿನಿಮಾನ ಒಂದು ಪ್ರೆಸೆಂಟ್ ಮಾಡೋದ್ರಿಂದ ಓಕೆ ಗೌಸ್ಪೀರ್ ಅಂಡ್ ಅನಿರುದ್ಧ್, ಓಕೆ ಅನಿರುದ್ಧ್ ನೀವು ಬರೋದು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೌಸ್ಪೀರ್ ಅವ್ರಿಗೆ ಹೇಳಿದಾಗ ಓಕೆ ಅವರು ಇರ್ಲಿ ಅದನ್ನ ಇಟ್ಕೊಂಡು ನಾನು ಮುಂದುವರಿಸ್ತೀನಿ ಅಂತ ಹೇಳಿದಾಗ ಅವ್ರು ಮುಂದುವರಿಸಿದ್ರು. ಸೊ ಹಂಗಾಗಿ ಇದೊಂದು ಸಾಂಗ್ ಜಾವೇದ್ ಅಲಿ ಸರ್ ಹಾಡಿದ್ದಾರೆ. ಸೊ ನಮ್ಮ ವಿಜಯ್ ಗುಮಿನೇನಿ ಮ್ಯೂಸಿಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಹಂಗಾಗಿ ಈ ಸಾಂಗ್ ಎಷ್ಟು ಚೆನ್ನಾಗಿದೆಯೋ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ನಿಮ್ಗೆ ಫೆಬ್ರವರಿ 14ರಂದು ರಿಲೀಸ್ ಆಗುತ್ತೆ. ದಯವಿಟ್ಟು ನಾವು ಕೇಳೋದು ಮುಂದೆ ಇನ್ನು ಟ್ರೈಲರ್ ಒಂದು ರಿಲೀಸ್ ಮಾಡೋದಿದೆ. ಸೊ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಸೊ ಥಿಯೇಟರ್ಗೆ ಬಂದು ಸಿನಿಮಾಗಳನ್ನ ನೋಡಿ. ಅಂದ್ರೆ ನಾವೀಗ ಬೇರೆ ಭಾಷೆಗಳ ಸಿನಿಮಾಗಳು ಬಂದಾಗ ನಾವು ಆ ಸಿನಿಮಾ ಹಂಗಿದೆ, ಈ ಸಿನಿಮಾ ಹಿಂಗಿದೆ, ಆ ಸಿನಿಮಾ ಆ ತರ ಇದೆಯಂತೆ, ಈ ತರ ಇದೆಯಂತ ನಾವು ಮಾತಾಡ್ತೀವಿ, ಅದು ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀವಿ. ಬಟ್ ಖಂಡಿತ ಭುವನಂ ಗಗನಂ ಸಿನಿಮಾ ಒಂದು ಬೇರೆ ತರದ ಸಿನಿಮಾ ಆಗುತ್ತೆ. ಸೊ ಈ ಮಣ್ಣಿನ ಸಿನಿಮಾ ಆಗುತ್ತೆ, ಅಂದ್ರೆ ಪ್ರೀತಿನ ಬೇರೆ ತರದಲ್ಲಿ ಹೇಳಲ್ಪಟ್ಟಿರುವ ಸಿನಿಮಾ ಆಗುತ್ತೆ. ಸೊ ಅದು ಈ ಭುವನಂ ಗಗನಂ ಟೈಟಲ್ ಯಾವ ರೀತಿ ನಮ್ಮ ಗುರುಗಳು ಬರೆದಾಗ ಆ ಸಾಂಗ್ ಯಶಸ್ವಿ ಆಯ್ತು, ಆ ತರ ಈ ಸಿನಿಮಾ ಕೂಡ ಯಶಸ್ಸು ಸಿಗುತ್ತೆ ನಮ್ಮ ತಂಡಕ್ಕೆ ಅಂತ ಬಲವಾಗಿ ನಂಬಿರುವ ವ್ಯಕ್ತಿ ನಾನು. ಸೊ ಈ ಸಾರಿ ಒಳ್ಳೇದಾಗುತ್ತೆ ಅಂತ ನನ್ನ ಮನೆಯವರ ಸರಿ ಒಂದು 100 ಸಾರಿ ಹೇಳಿದೀನಿ ಸರ್, ಈ ಸಾರಿ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ. ನನ್ನ ನಂಬಿಕೆ ಒಳಗಡೆ ಹೇಳ್ತಾ ಇದ್ದೆ ಸರ್ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಅವ್ರು ಫಸ್ಟ್ ಕಾಪಿ ನೋಡೋವರೆಗೂ ಹೂ ಅಂತ ಇದ್ರು, ನೋಡಿದ ಮೇಲೆ ಹೇಳಿದ್ರು ಇದು ಚೆನ್ನಾಗಾಗುತ್ತೆ ಅಂತ. ಇಡೀ ನಮ್ಮ ಟೀಮ್ ಕೂಡ ನಾವು ಚೆನ್ನಾಗಾಗುತ್ತೆ ಅನ್ನೋದನ್ನ ನಂಬಿದೀವಿ ಸರ್. ನಮ್ಮ DOP ಉದಯ್ ಲೀಲಾ ಬಂದಿದ್ದಾರೆ, ಎಡಿಟರ್ ಸುನಿಲ್ ಕಜಟ್ ಇದ್ದಾರೆ, ನಮ್ಮ ಅನಿರುದ್ಧ್ ಇಲ್ಲೇ ಇದ್ದಾರೆ, ನಮ್ಮ ಪ್ರಮೋದ್ ಮತ್ತೆ ಪೃಥ್ವಿ ಅವರು ಇದ್ದಾರೆ. ಅವರು ಹೆಂಗ್ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಈ ಜಿದ್ದಿ ಬಿದ್ದವರು ಇರ್ತಾರಲ್ಲ ಆ ತರ ಆಕ್ಟ್ ಮಾಡಿದ್ದಾರೆ. ನೀನಾ ನಾನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪೃಥ್ವಿ ಕ್ಯಾರೆಕ್ಟರ್ನ ಪೃಥ್ವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಪ್ರಮೋದ್ ಕ್ಯಾರೆಕ್ಟರ್ನ ಪ್ರಮೋದ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಅವ್ರು ಬರೀ ಆಕ್ಟಿಂಗ್ ಅಲ್ಲಿ ಅಷ್ಟೇ ಅಲ್ಲ, ಅದನ್ನ ಅದ್ರ ಒಳಗಡೆ ತೊಡಗಿಸ್ಕೊಂಡಿದ್ದಾರೆ, ಅಂದ್ರೆ ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿದ್ದಾರೆ. ಹಂಗಾಗಿ ಈ ಸಿನಿಮಾ ಒಂದು ಬೇರೆ ತರ ಆಗುತ್ತೆ ಅನ್ನೋದು ನನ್ನ ನಂಬಿಕೆ, ಬಲವಾದ ನಂಬಿಕೆ. ಇಡೀ ನನ್ನ ಟೀಮ್, ನಮ್ಮ ಕೊರಿಯೋಗ್ರಾಫರ್ ನಮ್ಮ ಮಹೇಶ್ ಬಂದಿದ್ದಾರೆ, ಇನ್ನು ತುಂಬಾ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲೇ ಕೂತಿದ್ದಾರೆ. ಪ್ರತಿಯೊಬ್ರು ಕೂಡ ಸುಮಾರು ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗಿಂದ ಎಂಡ್ ಬರೋವರೆಗೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅದನ್ನ ನಾನು ಯಾರ್ದಾರು ಹೆಸರುಗಳು ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆಮೇಲೆ ನಮ್ಮ ಪ್ರದೀಪ್ ಮತ್ತೆ ದೇವರಾಜ್ ಸರ್, ಸೊ ನನ್ನ ಜೊತೆಗೆ ಹಗಲು ರಾತ್ರಿ ಇದ್ದಾರೆ. ಯಾಕೆಂದ್ರೆ ನಾನು ಸಿನಿಮಾಗೆ ಎಲ್ಲಿ ಯಾವುದೇ ಲೊಕೇಶನ್ ಅಲ್ಲಿ ಇರ್ಬೋದು, ಪ್ರತಿ ಹಂತದಲ್ಲೂ ಕೂಡ ಅವ್ರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಸಿನಿಮಾ ಒಂದು ಇವತ್ತು ಬರ್ಕೊಂಡು ನಾಳೆ ಮುಗಿಸುವಂತ ಸಿನಿಮಾ ಆಗಿರ್ಲಿಲ್ಲ, ಅಥವಾ ಇವತ್ತು ನಾನು ಸ್ಟಾರ್ಟ್ ಮಾಡಿ ನಾಳೆ ಮುಗಿಸುವಂತ ಸಿನಿಮಾ ಆಗಿರ್ಲಿಲ್ಲ. ಒಂದು ಲಾಂಗ್ ಜರ್ನಿ. ಯಾಕೆ ಅಷ್ಟು ಟೈಮ್ ಕೆಲವರು ಕೇಳ್ತಾರೆ, ಯಾಕೆ ತುಂಬಾ ಟೈಮ್ ಆಯ್ತಲ್ವಾ, ಸೊ ಬೇಗ ಮುಗಿಸ್ಬೇಕಾಗಿತ್ತು, ಅಥವಾ ಇನ್ನೊಂದು ಸ್ವಲ್ಪ ಬೇಗ ಬರ್ಬೋದಾಗಿತ್ತು ಅಂತ ಕೇಳ್ತಾರೆ. ಬರುವಂತ ಸಾಧ್ಯತೆಗಳು ಇತ್ತು, ಬಟ್ ಆದ್ರೂ ಆ ಸಿನಿಮಾಗೆ ಅದೊಂದು ಟೈಮ್ ಬೇಕಾಗಿತ್ತು ಅನ್ಸುತ್ತೆ, ತಗೊಂಡಿದೆ. ಬಟ್ ಈ ಸಿನಿಮಾನ ನೀವು ಆನ್ ಸ್ಕ್ರೀನ್ ನೋಡಿದಾಗ ಓಕೆ, ಬೋನಂ ಗಗನಂ ಸಿನಿಮಾ ಯಾಕೆ ಇಷ್ಟು ಟೈಮ್ ತಗೊಂಡು ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಬ್ಬ ಸಿನಿಮಾ ನೋಡುವಂತ ಕನ್ನಡದ ಪ್ರೇಕ್ಷಕ ಥಿಯೇಟರ್ ಒಳಗಡೆ ಬಂದ್ರೆ ಅವ್ರು ಭಾವುಕರಾಗಿ ಹೊರಗಡೆ ಬರದೇ ಇದ್ರೆ, ಬೇಕಾದ್ರೆ ನಾನು ಥಿಯೇಟರ್ ನಿಂತಿರ್ತೀನಿ, ನನ್ನ ಕೇಳ್ಬೋದು ಅವ್ರು, ಯಾಕೆ ನೀವು ಹೇಳಿದ್ರಿ ಪ್ರೆಸ್ ಮೀಟ್ ಅಲ್ಲಿ ಯಾರಿಗೂ ಭಾವುಕರಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ತುಂಬಾ ಒಂದು ಕನ್ನಡಕ್ಕೆ ಬೇರೆ ತರದ ಸಿನಿಮಾ ಆಗುತ್ತೆ ಅಂತ ನಂಬ್ಕೊಂಡಿದ್ರಿ. ದಯವಿಟ್ಟು ನನಗೆ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದೊಂದೇ, ಜನನ ಥಿಯೇಟರ್ ಒಳಗಡೆ ಕರೆಸೋದು ಇವತ್ತಿನ ಕನ್ನಡ ಚಿತ್ರರಂಗಕ್ಕೆ ಹೊತ್ತ ಸವಾಲು. ಸೊ ಥಿಯೇಟರ್ ಒಳಗಡೆ ಜನ ಬಂದ್ರೆ 100% ನಿಮ್ಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಇದೇ ಫೆಬ್ರವರಿ 14ಕ್ಕೆ ನಾವು ಥಿಯೇಟರ್ ಬರ್ತಾ ಇದೀವಿ. ಈ ಬೋನಂ ಗಗನಂ ಸಿನಿಮಾನ ನೀವು ನೋಡಿ ಹರಿಸಿ, ಒಂದು 4 ಜನರಿಗೆ ನಿಮ್ಗೆ ಇಷ್ಟ ಆಯ್ತಾ ಹೋಗಿ 4 ಜನರಿಗೆ ಹೇಳಿ. ಸೊ ಇನ್ನು ಮುಂದಿನ ಮಾತಾಡೋಕೆ ನಮ್ಮ ಇಡೀ ತಂಡ ಇದೆ, ನಮ್ಮ ನಿರ್ಮಾಪಕರಿದ್ದಾರೆ, ಹೀರೋಗಳಿದ್ದಾರೆ, ಅವ್ರು ಕಂಟಿನ್ಯೂ ಎಲ್ಲಾನು ಮುಗಿಸ್ತಾರೆ. ಅಕಸ್ಮಾತ್ ನಾನು ಯಾರ ಹೆಸರನ್ನ ಬಿಟ್ಟಿದ್ರೆ ಅದನ್ನ ಅವರು ಸೇರಿಸ್ಕೊಂಡು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಎಲ್ರಿಗೂ ಕೂಡ ಇಲ್ಲಿ ಈ ಸಾಂಗ್ ರಿಲೀಸಿಗೆ ಬಂದಿದ್ದಕ್ಕೆ ಧನ್ಯವಾದಗಳು. ಗುರುಗಳೇ, ನಿಮ್ಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಡೈರೆಕ್ಟ್ರೆ, ಅದೇ ಈ ಸಾಂಗ್ ಇನ್ನು ಬಿಡುಗಡೆ ಆಗದಿದೆಯಾ? ಇದು ಲಾಸ್ಟ್ ಸಾಂಗ್ ಆಗಿದೆ. ಇನ್ನು 2 ಸಾಂಗ್ ಇದೆ. ಒಂದು ನಾಗೇಂದ್ರ ಪ್ರಸಾದ್ ಸರ್ ಗುರುಗಳು ಬರೆದಿದ್ದಾರೆ, ಒಂದು ಯೂತ್ಫುಲ್ ಸಾಂಗ್, ಕಾಲೇಜ್ ಸಾಂಗ್ ಅದು. ಸೊ ಅದಾದ್ಮೇಲೆ ಇನ್ನೊಂದು MJ ಸಾಂಗ್ ಅಂತ ಮಾಡಿದೀವಿ. ಆ ಸಾಂಗ್ಗಳು ಆ ಸಾಂಗ್ಗಳು ನಿಯರೆಸ್ಟ್ ಬಂದಾಗ ರಿಲೀಸ್ ಮಾಡ್ತೀವಿ. ಅದೇ ನೆಕ್ಸ್ಟ್ ಸಾಂಗ್ ಆರು ಸ್ವಲ್ಪ ಕನ್ನಡದಲ್ಲಿ ಹಾಕಿ, ಟೈಟ್ಲ್ಗಳು ಹಾಕಿದ್ರಲ್ಲ ಈಗ? ಕನ್ನಡದಲ್ಲಿ ಹಾಕಿದ್ವಿ ಸರ್. ಇಲ್ಲ ಬರೀ ಇಂಗ್ಲೀಷಲ್ಲೇ ಇತ್ತಲ್ಲ ಇಡೀ ಸಾಂಗ್. ಲಿರಿಕ್ಸ್ ಹೇಳಲ್ಲ ಸರ್. ಹಾ, ಖಂಡಿತ ಕನ್ನಡದವ್ರ ತರ ಸಿನಿಮಾ ಮಾಡೋದು, ಇಂಗ್ಲೀಷ್ ಯಾರು ಸಿನಿಮಾ ನೋಡೋದು? ಖಂಡಿತ ಸರ್. ಅಂದ್ರೆ ವಾಯ್ಸ್ ಕನ್ನಡದಲ್ಲಿ ಬರ್ತಾ ಇತ್ತಲ್ಲ, ಸೊ ಹಂಗಾಗಿ ಕೆಳಗಡೆ ಲಿರಿಕ್ಸ್ ಇಂಗ್ಲಿಷ್ ಅಲ್ಲಿ ಇರಲಿಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು ತುಂಬಾ. ಸೊ ಅದಕ್ಕೆ ಮಾಡೋಣ ಸರ್, ಖಂಡಿತ. ಅಲ್ಲ, ಫುಲ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು. ಗಿರೀಶ್, ಏನ್ ಈ ಕತೆ ತಗೊಳಕ್ಕೆ ಏನ್ ಇನ್ಸ್ಪಿರೇಷನ್ ಈ ಕತೆ ಮಾಡೋದು? ಹಾ ಸರ್, ನಾನು ಆಫ್ಟರ್ ಅಂದ್ರೆ ನಾನು ಒಂದು ಮೂವಿನ ರಾಜರವನ್ನ ಸಿನಿಮಾ ಮಾಡಿ ಆದ್ಮೇಲೆ, ಸೊ ನಾನು ಒಂದು ಡಿಫರೆಂಟ್ ಆಗಿರೋ ಒಂದು ಸಿನಿಮಾನ ಮಾಡ್ಬೇಕು ಅಂತ ಅನ್ಸಿತ್ತು. ಓಕೆ, ಡಿಫರೆಂಟ್ ಅಂದ್ರೆ ಏನು, ನನ್ನ ಸ್ಟ್ರೆಂತ್ ಏನು, ನಾನು ಲವ್ ಜಾನರ್ನ ತುಂಬಾ ಚೆನ್ನಾಗಿ ಹೇಳ್ಬೋದು ಅಂತ ಹೇಳ್ಬಿಟ್ಟು, ಸರಿ ಆ ಜಾನರ್ ಅಲ್ಲಿ ಸೊ ಈ ತರದೊಂದು ಕಥೆನ ಇಟ್ಕೊಂಡು ಹೊರಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಕಥೆನೇ ಆಕ್ಚುಲ್ ನಾನು ಆರ್ಟಿಸ್ಟ್ಗಳ ಮೇಲೆ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ಗಳ ಮೇಲೆ ಯಾವುದೇ ತರದ ಇದನ್ನ ಸ್ಟೋರಿ ಮಾಡಿದ್ದಲ್ಲ. ಫಸ್ಟ್ ಆ ಕಥೆನೇ ಓಕೆ ನನಗೆ ಒಂದು ಸ್ಪಾರ್ಕ್ ಆಗಿತ್ತು. ಓಕೆ, ಈ ತರದೊಂದು ಕಥೆನ ತಗೊಂಡು ಸೊ ಈ ತರ ಎಂಡ್ ಮಾಡಿದ್ರೆ ಇದು ಆಡಿಯನ್ಸ್ ಇಷ್ಟ ಆಗುತ್ತೆ ಸೊ ಅನ್ನೋದು ನನ್ನ ಥಾಟ್ ಆಗಿತ್ತು. ಸೊ ಅದಾದ್ಮೇಲೆ ಅದಕ್ಕೆ ಕಂಪ್ಲೀಟ್ಲಿ ಸ್ಕ್ರೀನ್ ಪ್ಲೇ ಎಲ್ಲ ಮಾಡ್ಕೊಂಡು ಡೈಲಾಗ್ ಬರ್ಕೊಂಡಾದ್ಮೇಲೆ, ಸೊ ಅದಾದ್ಮೇಲೆ ನಮ್ಮ ಪ್ರಮೋದ್ ಮತ್ತೆ ಪೃಥ್ವಿ ಸಿಕ್ಕರು. ಪೃಥ್ವಿ ಸ್ವಲ್ಪ ಮೈಂಡ್ ಅಲ್ಲಿ ಇದ್ರು, ಯಾಕೆಂದ್ರೆ ನನ್ನ ಹಿಂದಿನ ಸಿನಿಮಾದಲ್ಲೂ ಕೂಡ ಅವ್ರು ನನ್ನ ಜೊತೆಗೆ ಜರ್ನಿ ಮಾಡಿದ್ರು. ನನಗೆ ಪೃಥ್ವಿ ಸ್ವಲ್ಪ ಸ್ನೇಹಿತರು. ಸೊ ಸ್ನೇಹಿತ ಆಗಿದ್ರಿಂದ ಅದು ನನಗೆ ತೊಂದರೆ ಇರಲಿಲ್ಲ. ಪ್ರಮೋದ್ ಅವಾಗ ತಾನೇ ಒಂದು ಸಿನಿಮಾ ರಿಲೀಸ್ ಆಗ್ಬಿಟ್ಟು ಸೊ ಒಂದು ಒಳ್ಳೆ ಪೀಕ್ ಅಲ್ಲಿ ಇದ್ರು. ಸರಿ, ಆವಾಗ ಆ ಕ್ಯಾರೆಕ್ಟರ್ಗೆ ಅವ್ರು ಸೂಟ್ ಅಂತ ಇದನ್ನ ಮಾಡಿ ತಗೊಂಡ್ ಬಂದ್ವಿ. ಬಟ್ ಈ ಸಿನಿಮಾದ ಕತೆ ವಿಶೇಷತೆ ಏನು ಅಂತ ಹೇಳಿದ್ರೆ, ನಾನು ಬರ್ಕೊಳ್ಳುವಾಗ್ಲೇನೆ ಓಕೆ ಇದೊಂದು ಸಿನಿಮಾನ ಈ ತರ ಜರ್ನಿ ಮಾಡ್ಬೋದು, ಜರ್ನಿಯಲ್ಲೂ ಕೂಡ ಒಂದು ಇದನ್ನ ಹೇಳ್ಬೋದು, ಅಂದ್ರೆ ಆಡಿಯನ್ಸ್ ನ ಎಂಜಾಯ್ ಮಾಡ್ಬೋದು, ಆಡಿಯನ್ಸ್ ಗೆ ನಾವು ಒಂದು ಎಂಟರ್ಟೈನ್ಮೆಂಟ್ ಅನ್ನು ಕೊಡ್ಬೋದು. ಅದಾದ್ಮೇಲೆ ಸೊ ಕಂಪ್ಲೀಟ್ಲಿ ಈ ತರದ್ದು ಒಂದು ಎಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಕಂಪ್ಲೀಟ್ಲಿ ಅದು ಸಿನಿಮಾದಲ್ಲೇ ಬರ್ಕೊಂಡಿರುವಾಗ ಅದು ನನಗೆ ಸ್ವಲ್ಪ ಈಸಿ ಆಯ್ತು, ಮತ್ತೆ ಅದು ಆಡಿಯನ್ಸ್ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಹೌದು, ಅಂದ್ರೆ ರಿಯಲ್ ಲೈಫ್ ಇನ್ಸಿಡೆಂಟ್ ಅಂತ ಅಲ್ಲ, ಪೃಥ್ವಿ ಕ್ಯಾರೆಕ್ಟರ್ ಆಲ್ಮೋಸ್ಟ್ ಆಗಿ ಕಾಣ್ತಾರೆ. ಅಂದ್ರೆ ಅದು ನಮ್ಮ ಊರುಗಳಲ್ಲೆಲ್ಲ ಒಂದು ಆತರ ಎಲ್ಲ ಓಡಾಡ್ಕೊಂಡಿದ್ದಾರೆ, ಆ ತರದ ಕ್ಯಾರೆಕ್ಟರ್ ಇರುತ್ತೆ. ಸೊ ಪ್ರಮೋದ್ ಕ್ಯಾರೆಕ್ಟರ್ ನಾನು ನೋಡಿರೋದು ಮತ್ತೆ ನನ್ನ ಲೈಫಲ್ಲಿ ನೋಡಿರುವಂತ ಕ್ಯಾರೆಕ್ಟರ್ಗಳು ಅಥವಾ ನಾವೇ ಅದನ್ನ ಅನುಭವಿಸಿರುವಂತ ಕ್ಯಾರೆಕ್ಟರ್ಗಳು. ಅಂದ್ರೆ
ಸೊ ಕಂಪ್ಲೀಟ್ಲಿ ಎರಡು ಆಪೋಸಿಟ್ ಕ್ಯಾರೆಕ್ಟರ್ಗಳು, ಒಂದು ಉತ್ತರ ಒಂದು ದಕ್ಷಿಣ, ಒಂದಕ್ಕೊಂದು ಸಂಬಂಧ ಇಲ್ಲದೇ ಇರುವಂತ ಎರಡು ಕ್ಯಾರೆಕ್ಟರ್ಗಳು ಟ್ರಾವೆಲ್ ಮಾಡಿದಾಗ ಏನೇನಾಗುತ್ತೆ, ಈ ಕ್ಯಾರೆಕ್ಟರ್ ಕಥೆ ಏನು, ಆ ಕ್ಯಾರೆಕ್ಟರ್ ಕಥೆ ಏನು, ಯಾಕೆ ಜರ್ನಿ ಮಾಡ್ತಿದ್ದಾರೆ, ಸೊ ಎಲ್ಲಿಗೆ ಹೋಗ್ತಿದ್ದಾರೆ, ಡೆಸ್ಟಿನೇಷನ್ ಏನು, ಸೊ ಫೈನಲ್ ಏನಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ಲಿ ಬರ್ಕೊಂಡಿರುವಾಗ ಬಹುಶಃ ಬೋನನ್ ಬೇಗಂ ಪಾರ್ಟ್ 2 ಮಾಡ್ಬೋದಾಗಿತ್ತು, ಅಷ್ಟು ಬರ್ಕೊಂಡು. ಸೊ ಕಂಪ್ಲೀಟ್ ಅದನ್ನು ಒಂದು ಸಿನಿಮಾಗೆ ಒಂದು 2.5 ಗಂಟೆ ಒಳ್ಳೆ ವಿಷಯದಲ್ಲಿ ಕಟ್ಕೊಟ್ಟಿದೀವಿ ಅಂತ. ಇದೆರಡು ಒಂದೇ ಕಾಲಘಟ್ಟದಲ್ಲಿ ನಡೆಯುವಂತ. ಹಾ, ಒಂದೇ ಕಾಲಘಟ್ಟದಲ್ಲಿ ನಡೆಯುತ್ತೆ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಡೆಯುತ್ತೆ. ಥ್ಯಾಂಕ್ ಯು. ಚಿ ಉದಯಶಂಕರ್, ಅದಾದ್ಮೇಲೆ ಹಂಸಲೇಖ ಸರ್, ಅದಾದ್ಮೇಲೆ ತುಂಬಾ ಇತ್ತೀಚೆಗೆ ಇಷ್ಟಪಡ್ತಿರೋದು ನಮ್ಮ ನಾಗೇಂದ್ರ ಸರ್. ರೈತ ಬಸಿದ ಬೆವರ ಹನಿಯ ಶ್ರಮದಲ್ಲಿರುವೆ ನೀನು ಅಂತ ಒಂದ್ ಕಡೆ ಬರೀತಾರೆ, ಅಮ್ಮ ಲೂಸಾ ಅಪ್ಪ ಲೂಸಾ ಅಂತ ಇನ್ನೊಂದ್ ಕಡೆ ಬರೀತಾರೆ. ಅಂದ್ರೆ ಸರಸ್ವತಿ, ತಾಯಿ ಸರಸ್ವತಿ ತುಂಬಾ ಚೆನ್ನಾಗಿ ಓದಿದ್ದಾರೆ ನಮ್ಮ ನಾಗೇಂದ್ರ ಸರ್ಗೆ. ತುಂಬಾ ಖುಷಿಯಾಗಿ ಸರ್ ನೀವು ಈ ಸಾಂಗ್ ನ ರಿಲೀಸ್ ಮಾಡಿದ್ದು ತುಂಬಾ ಅರ್ಥಪೂರ್ಣವಾಗಿತ್ತು. ಬಿಕಾಸ್ ನೀವು ಬರೆಯುವಂತ ಲಿರಿಕ್ಸ್ ಗಳು ಅಷ್ಟು ವೆಯ್ಟ್ ಇರುತ್ತೆ. ನಮ್ಮ ಸಿನಿಮಾದ ಈ ಸಾಂಗ್ ಬಗ್ಗೆ ನಂಗೆ ತುಂಬಾ ಪ್ರೀತಿ, ಎಕ್ಸ್ಟ್ರಾ ಪ್ರೀತಿ. ಯಾಕಂದ್ರೆ ಕಾರಲ್ಲಿ ಎಲ್ಲೇ ಟ್ರಾವೆಲ್ ಆಗ್ತಿದ್ರು ರಿಪೀಟ್ ಮಾಡೋದು ಓಡ್ತಿರುವಂತ ಸಾಂಗ್ ಇತ್ತೀಚೆಗೆ ಒಂದು 3-4 ತಿಂಗಳಿಂದ. ಹಾಗಾಗಿ ಈ ಸಾಂಗ್ ನ ನಿಮ್ ಕೈ ಬಿಡಿಸ್ಬೇಕು ಅಂತ ಆಸೆ ಪಟ್ವಿ. ಗಿರೀಶ್ ಸರ್ ನಿಮಗೆ ಹೇಳಿ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಈ ಸಿನಿಮಾ ಮೇಲೆ. ನನ್ನ ಪಾತ್ರ ಅಭಿ ಅಂತ. ಇದಕ್ಕೆ ಮುಂಚೆ ಗೀತಾ ಬ್ಯಾಂಗಲ್ ಸ್ಟೋರ್, ಪ್ರೀಮಿಯರ್ ಪದ್ಮಿನಿ, ರತ್ನ ಪ್ರಪಂಚ, ಸಲಾರ್, ಈ ತರದ್ದು ಬಾಂಡ್ ರವಿ, ಈ ತರದ್ದೆಲ್ಲ ಮಾಡಿದ್ದೆ. ಎಲ್ಲಿ ಹೋದ್ರು ಇವತ್ತು ಕೂಡ ನನ್ನ ಹೆಸರು ಪ್ರಮೋದ್ ಅಂತ ಶುರು ಮಾಡ್ತೀನಿ ಸ್ಟೇಜ್ ಮೇಲೆ. ಬಿಕಾಸ್ ತುಂಬಾ ಜನ ಗೊತ್ತಿಲ್ಲ ನಾನು ಅಂತ. ಮೋಸ್ಟ್ಲಿ ಭುವನಂ ಬೇಗಂ ಆದ್ಮೇಲೆ ಎಲ್ಲರೂ ಪ್ರಮೋದ್ ಅಂದ್ರೆ ಯಾರು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಸಿಕ್ಕಾಪಟ್ಟೆ ಹಚ್ಕೊಂಡಿರೋ ಸಿನಿಮಾ ಇದು. ಅಂದ್ರೆ ಫಸ್ಟ್ ಕತೆ ಕೇಳಿದಾಗ, ಪಾತ್ರ ಮಾಡುವಾಗ, ಪಿಕ್ಚರ್ ಜೊತೆ ಆಕ್ಟ್ ಮಾಡುವಾಗ, ಇದೆಲ್ಲ ಆದ್ಮೇಲೆ ಡಬ್ಬಿಂಗ್ ಮಾಡುವಾಗ ಇನ್ನೊಂಚೂರು ಜಾಸ್ತಿ ಹತ್ರ ಆಯ್ತು. ಫಸ್ಟ್ ಕಾಪಿ ನೋಡಿದ ಮೇಲಿಂದ ಈ ಸಿನಿಮಾ ಬಗ್ಗೆ ಲವ್ ಜಾಸ್ತಿ, ಅಂದ್ರೆ ಏನೋ ಬದುಕಿನ ಒಂದು ಭಾಗ ಆಗಿದೆ ಈ ಸಿನಿಮಾ ಅನ್ನೋ ಫೀಲಿಂಗ್ ನನಗೆ. ತುಂಬಾ ದೊಡ್ಡ ಮಟ್ಟಿಗೆ ಗೆಲ್ತೀವಿ ಈ ಸಿನಿಮಾ ಮೂಲಕ ಅನ್ನೋ ನಂಬಿಕೆ. ಯಾಕಂದ್ರೆ ಅದರಲ್ಲಿರುವಂತಹ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಕ್ಲೈಮ್ಯಾಕ್ಸ್ ಮತ್ತು ಪಾತ್ರಗಳ ವೈಟೇಜ್ ಆಗಿದೆ, ಹೇಳಿರುವಂತಹ ವಿಷಯಗಳಾಗಿದೆ. ಅಂದ್ರೆ ಬದುಕಿನಲ್ಲಿ ಸಂಬಂಧಗಳು, ಸಮಸ್ಯೆಗಳು ಇದ್ದೇ ಇರ್ತವೆ. ಸಮಸ್ಯೆಯ ಮೂಲ ಹುಡ್ಕೊಂಡ್ರೆ, ಆದಷ್ಟು ಬೇಗ ಹುಡ್ಕೊಂಡ್ರೆ ಅದನ್ನ ಸರಿ ಮಾಡ್ಕೊಂಡು ಬದುಕನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ಬೋದು. ಅಂಡ್ ಕಳ್ಕೊಂಡ್ಬಿಡೋದು ತುಂಬಾ ಈಸಿ ಬದುಕಿನಲ್ಲಿ. ಪರಿಚಯ ಆದವ್ರನ್ನೆಲ್ಲ, ಇಷ್ಟಪಟ್ಟವ್ರನ್ನೆಲ್ಲ ಕಳ್ಕೊಂಡ್ಬಿಡೋದು ಒಂದು ಕ್ಷಣದಲ್ಲಿ ಕಳ್ಕೋಬಹುದು. ಕಳ್ಕೋಬೇಡಿ, ಉಳಿಸ್ಕೊಳ್ಳಿ ಅಂತ ಹೇಳ್ತಿರುವಂತ ಒಂದು ಸಿನಿಮಾ. ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ. ಇವತ್ತು ಫಸ್ಟ್ ಕಾಪಿ ನಾವು ಒಂದಷ್ಟು ಜನಕ್ಕೆ ತೋರಿಸಿದ್ವಿ. ನಮಗನ್ಸಿದೆ, ಅವ್ರಿಗೂ ಅನಿಸ್ತಿದೆ. ಸಿನಿಮಾ ನೋಡಿದ್ಮೇಲೆ ಅರ್ಧ ಗಂಟೆ ಯಾರು ಮಾತಾಡ್ತಿಲ್ಲ, ಭಾವುಕರಾಗ್ತಿದ್ದಾರೆ. ನಾವು ಬರೀ ಒಂದಿಬ್ರು ಲೇಡೀಸ್ ಅಳ್ತಾರೆ ಅನ್ಕೊಂಡೆ. ಅಲ್ಲಿ ಬಂದಿದಂತ ಅಪ್ಪ ಮತ್ತೆ ಮಗ ತುಂಬಾ ಅಳ್ತಿದ್ರು. ಅವಾಗ ಅನ್ಕೊಂಡೆ, ಓಕೆ ನಮ್ ಜಡ್ಜ್ಮೆಂಟ್ ಸರಿ ಇದೆ, ಈ ಸಿನಿಮಾ ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ. ನಮ್ಗೆ ಎಲ್ಲೆಲ್ಲಿ ಕನೆಕ್ಟ್ ಆಯ್ತು ಈ ಸಿನಿಮಾ, ಅವ್ರಿಗೂ ಎಲ್ರಿಗೂ ಫಸ್ಟ್ ಟೈಮ್ ನೋಡುವಂತ ಆಡಿಯನ್ಸ್ಗೂ ಕನೆಕ್ಟ್ ಆಗುತ್ತೆ ಅಂತ ಅವಾಗ ಅನ್ಸಿ ಪ್ರೊಡ್ಯೂಸರ್ ಸರ್ ಹತ್ರ ಮಾತಾಡ್ಸಿ. ಅಂಡ್ ಪ್ರೊಡ್ಯೂಸರ್ ಸರ್ ಇದಕ್ಕೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂತಂದ್ರೆ ಅವ್ರಿಗೂ ನಂಬಿಕೆ ಬಂತು ಈ ಸಿನಿಮಾ ಬಗ್ಗೆ. ಸೊ ಹಂಗಾಗಿ ಅವ್ರು ನನ್ಗೆ ಹೇಳಿದ್ರು, ಈ ಸಿನಿಮಾ ಪ್ರಮೋಷನ್ ಹೆಂಗ್ ಮಾಡ್ತೀವಿ ನೋಡಿ ನಾವು ಅಂತ. ಸೊ ಈಗ ಮಾತನ್ನ ಉಳಿಸ್ಕೊಂಡು ಎಲ್ಲಾ ಕಡೆ ಪ್ರಮೋಷನ್ಸ್ ನ ಎಷ್ಟು ಬೇಕೋ ಅಷ್ಟು ಅದನ್ನ ಮೀರಿ ಅವ್ರು ಏನ್ ಅನ್ಕೊಂಡಿದ್ರು ಮೀರಿ ಎಲ್ಲ ಕಡೆ ಪ್ರಮೋಷನ್ಸ್ ಮಾಡ್ತಿದ್ದಾರೆ. ನಮ್ಮ ಮಹೇಶ್, ಮದಗಜ ಮಹೇಶ್ ಅವರು ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸರ್. ಈ ಸಿನಿಮಾ ತುಂಬಾ ಜನಗಳ ಮನಸ್ಸಲ್ಲಿ ವರ್ಷಗಟ್ಟಲೆ ಇದು ಉಳಿಯುತ್ತೆ. ಅಂಡ್ ಕ್ಲೈಮ್ಯಾಕ್ಸ್, ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಎಲ್ರ ಮನಸ್ಸನ್ನು ಭಾರ ಮಾಡುತ್ತೆ, ನಗು ತರಿಸುತ್ತೆ. ಆ ನಗು ಮತ್ತೆ ಆ ಒಂದು ಭಾರ ಎರಡನ್ನೂ ಮಾಡುವಂತ ಸಿನಿಮಾಗಳು ಇತ್ತೀಚೆಗೆ ಬಂದಿಲ್ಲ. ನಮ್ಮ ಭುವನಂ ಬೇಗಂ ಸಿನಿಮಾ ಆ ಸಾಲಿನಲ್ಲಿ ಮೊದಲನೇ ಪಂಕ್ತಿಲಿ ಸೇರುತ್ತೆ. ಬಿಕಾಸ್ ಅಷ್ಟು ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ. ನೋಡೋದು ಕೂಡ ಅದನ್ನೇ ಹೇಳ್ತಿರೋದ್ರಿಂದ ಈಗ ಒಂದು ಸಾಂಗ್ ಬಿಟ್ಟಿದೀವಿ. ಅಂದ್ರೆ ಇದು ಸೇರಿಸಿ 4 ಸಾಂಗ್ ಆಯ್ತು. ಇನ್ನೂ 2 ಸಾಂಗ್ ಇದೆ, ಟ್ರೈಲರ್ ಇದೆ. ತುಂಬಾ ದೊಡ್ಡ ನಂಬಿಕೆ ಇದೆ ಈ ಪಿಕ್ಚರ್ ಬಗ್ಗೆ. ಸಂಬಂಧಗಳ ಮೌಲ್ಯ ಹೇಳುವಂತಹ ಸಿನಿಮಾನ 2 ಟ್ರ್ಯಾಕ್ ನ ಬರ್ಕೊಂಡು, ಆ 2 ಟ್ರ್ಯಾಕ್ ನ ಟ್ರಾವೆಲಿಂಗ್ ಮೂಲಕ ತೋರಿಸ್ಕೊಂಡು ಹೋಗಿ ಕೊನೆಗೆ ಒಂದು ಅದ್ಭುತವಾದ ಕ್ಲೈಮ್ಯಾಕ್ಸ್ ಮೂಲಕ ಒಂದು ಮಾಡೋದಿದೆಯಲ್ಲ, ಅದು ರೈಟಿಂಗ್ ಇರೋ ಶಕ್ತಿ ನಮ್ಮ ಗಿರೀಶ್ ಸರ್ ಅಷ್ಟು ಒಳ್ಳೆ ಬರವಣಿಗೆ ಮಾಡ್ಕೊಂಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ನೀವು ಕೇಳಿಸ್ಕೊಂಡ್ರಿ ಹಾಡು ಅನ್ಸುತ್ತೆ. ತುಂಬಾ ಆ ವೆಯ್ಟ್ ಏನಿತ್ತು ಆ ಮ್ಯೂಸಿಕ್, ಅದು ಸಿನಿಮಾದಲ್ಲಿ ರಿರೆಕಾರ್ಡಿಂಗ್ ಇನ್ನೂ ಜಾಸ್ತಿ ನಿಮ್ಗೆ ಕೇಳಿಸುತ್ತೆ. ಸೊ ಈ ತರದ ಸಿನಿಮಾಗಳ ಮೂಲಕ ನಾನು ಮತ್ತೆ ಪೃಥ್ವಿ ಅಂಬರ್ ಏನ್ ಪರ್ಫಾರ್ಮ್ ಮಾಡಿದೀವೋ, ನಮ್ಮ ತಂದೆ ಅಚ್ಯುತರಾವ್ ಸರ್, ಲೋಹಿತ್ ಅಶ್ವ ಸರ್, ಪ್ರಕಾಶ್ ಕುಮ್ಮಿನಾಡು, ಈ ತರ ತುಂಬಾ ಜನ ಆರ್ಟಿಸ್ಟ್ಗಳಿದ್ದಾರೆ. ಈ ತರದ ಸಿನಿಮಾಗಳನ್ನ ಗೆಲ್ಸ್ಕೋಬೇಕಾಗಿರೋದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಬಿಕಾಸ್ ಇಂಡಸ್ಟ್ರಿ ಬೆಳಿಬೇಕು, ಇಂಡಸ್ಟ್ರಿ ಕನ್ನಡ ಇದೆಲ್ಲ ಏನ್ ಮಾತಾಡ್ತೀವೋ ಅದಾಗದೆ ಈ ತರ ಸಿನಿಮಾಗಳ ಗೆಲುವಿನ ಮೂಲಕ. 3 ವರ್ಷಕ್ಕೆ ಒಂದು ಸಿನಿಮಾ ಬಂದು ಅದು ಗೆದ್ಬಿಟ್ರೆ ಅದು ಇಂಡಸ್ಟ್ರಿ ಬೆಳೆದಂಗೆ ಆಗಲ್ಲ.
ಈ ತರದ ಸಿನಿಮಾ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೋ ಅವ್ರನ್ನ ಬೆಳೆಸ್ಕೊಳ್ಳೋದು ನಿಮ್ಮ ಅಂದ್ರೆ ನಮ್ಮ ಕನ್ನಡ ಆಡಿಯನ್ಸ್ ಜವಾಬ್ದಾರಿ ಆಗಿರುತ್ತೆ. ಸೊ ದಯವಿಟ್ಟು ಹೊಸ ಪ್ರಯತ್ನಗಳು ಯಾರಿಗೆ ತಾಕತ್ತಿದೆ ಅಂತ ಅನ್ಸುತ್ತೋ, ಗೆಲ್ತಾರೆ ಅಂತ ಅನ್ಸುತ್ತೋ, ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಅನ್ಸುತ್ತೋ, ದಯವಿಟ್ಟು ಅವ್ರನ್ನ ಗೆಲ್ಸ್ಕೊಳ್ಳಿ. ಇನ್ನೂ ಒಂದಷ್ಟು ಕೆಲಸ ಮಾಡ್ತೀವಿ. ತುಂಬಾ ದೊಡ್ಡ ದೊಡ್ಡ ಕೆಲಸ ಮಾಡೋ ಒಂದು ಶಕ್ತಿ ಇದೆ, ಆ ಶಕ್ತಿನ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ. ತುಂಬಾ ಮಾತಾಡ್ಬೇಕು, ಇನ್ನ ಟ್ರೈಲರ್ ಟೈಮ್ ಅಲ್ಲಿ ಮಾತಾಡ್ತೀನಿ. ಅಂಡ್ ಈ ಸಿನಿಮಾ ಇಷ್ಟೊಳ್ಳೆ ಪಾತ್ರ ಕೊಟ್ಟಿದ್ದೀರಿ ಗಿರೀಶ್ ಸರ್ಗೆ ಮತ್ತೆ ಮುನೇಗೌಡರು ಸರ್ಗೆ, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮನ್ನ ಇಷ್ಟು ಚೆನ್ನಾಗಿ ತೋರಿಸಿದಕ್ಕೆ ನಮ್ಮ ಉದಯ ಇಲ್ಲ ಕ್ಯಾಮರಾಮನ್ ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಟೈಮ್ ರೊಮ್ಯಾನ್ಸ್ ಎಲ್ಲ ಮಾಡಿದ್ದು, ಸ್ವಲ್ಪ ಆಕ್ಷನ್ ರಗಡ್ ಮಾಡಿ ಅಭ್ಯಾಸ ಇತ್ತು. ಈ ಸಿನಿಮಾ ಮೂಲಕ ರೊಮ್ಯಾಂಟಿಕ್ ಹೀರೋ ಆಗಿ ತೋರಿಸಿದ್ದಾರೆ. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಿದ್ದೀರಾ ಅಂತ ನೋಡೋರೆಲ್ಲ ಹೇಳ್ತಿದ್ದಾರೆ. ಸೊ ಇನ್ನೊಂದಷ್ಟು ಮಾತಾಡೋಣ ಟ್ರೈಲರ್ ಟೈಮ್ ಅಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ. ನಮ್ಮ ಸಾಂಗ್, ಈ ಸಾಂಗ್ ನ ದೊಡ್ಡ ಹಿಟ್ ಮಾಡೋ ಜವಾಬ್ದಾರಿ ನಿಮ್ದು. ಮತ್ತೆ ಈ ಸಿನಿಮಾ ಖಂಡಿತ ದೊಡ್ಡ ಹಿಟ್ ಆಗುತ್ತೆ, ಅದಕ್ಕೆ ನಿಮ್ಮ ಸಪೋರ್ಟ್ ಗಳಿರಲಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು. ಅದೇ 3 ವರ್ಷಕ್ಕೊಂದು ಸಿನಿಮಾ ಅಂದ್ರೆ ಹಂಗಾರೆ ಗೆಲ್ಬಾರ್ದಾಗಿತ್ತು ಅಂತ ನಿಮ್ಮ ಅಭಿಪ್ರಾಯ? ಇಲ್ಲ, ಅದು ಗೆಲ್ಲಬಾರ್ದಾಗಿತ್ತಲ್ಲ, ಅದು ಗೆಲ್ಲಿ ಸರ್. ಈ ತರದ್ದು ಗೆದ್ರೆ ಇದು 3 ವರ್ಷಕ್ಕೆ 6 ಪಿಕ್ಚರ್ ಆಗ್ತಾವಲ್ಲ, ಅದು ನನ್ನ ಥಾಟ್. ಆಮೇಲೆ ಇದ್ರಲ್ಲಿ ಬರುವಂತ ಕೆಲಸಗಾರರಿಗೆ ಇನ್ನೊಂದಷ್ಟು ಕೆಲಸ ಮಾಡೋ ಚೈತನ್ಯ ಸಿಗುತ್ತೆ, ಆಮೇಲೆ ಬಲಿ ಕಟ್ಕೋತಾರೆ, ಆ ಕೆಲಸ ಮಾಡ್ಲಿ ಅಂತ. ಅದೇ ಎಲ್ಲ ಸಿನಿಮಾನು ಗೆಲ್ಬೇಕು ಅಂತಾನೆ ಹೇಳೋದು. 3 ವರ್ಷ ಗೆಲ್ಬೇಕು. ನಿಮ್ದು ಎಷ್ಟು ವರ್ಷ ಆಯ್ತು ಸಿನಿಮಾ ಮಾಡಿದ್ದು? ನಮ್ದು 2 ವರ್ಷ ಆಯ್ತು ಸರ್. ಮತ್ತೆ 2 ವರ್ಷಕ್ಕೆ ಯಾಕೆ ಅಷ್ಟು ಲೇಟ್ ಮಾಡಿ? ನಾ ಇದಕ್ಕೆ ಮುಂಚೆ ಇನ್ನೊಂದು ಸಿನಿಮಾ ಮಾಡಿದ್ದೆ ಸರ್, ಅದನ್ನ ಹೇಳ್ತಿರೋದು ನಾನು. ನಮ್ಮ ತರದನ್ನ ಗೆಲ್ಸ್ಕೊಂಡ್ರೆ ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತೀವೋ. ನಮ್ಮದು ಗೆಲ್ಲ ನೋಡ್ಬೇಕು, ಅವ್ರದ್ದು ಗೆಲ್ಬಾರ್ದು ಇವ್ರದ್ದು ಗೆಲ್ಬಾರ್ದು ಅಲ್ಲ ಗೆಲ್ಲಕ್ಕೆ ಹೋಗ್ಬೇಕು. ಇಲ್ಲ, ಅದೆಲ್ಲ ಹೇಳಿದ್ ನಾನು. ಅದನ್ನ ಗೆಲ್ಸಿ ನಮ್ಮ ಈ ತರ ಸಿನಿಮಾಗಳನ್ನ ಗೆಲ್ಸಿದಾಗ ಏನಾಗುತ್ತೆ, ಇನ್ನೊಂದಷ್ಟು ಜನ ಡೈರೆಕ್ಟರ್ ಹುಡ್ಕೋತಾರೆ, ಪ್ರೊಡ್ಯೂಸರ್ಸ್ ಹುಡ್ಕೋತಾರೆ, ಅವ್ರಿಗೆ ಸಿನಿಮಾ ಮಾಡ್ಬೇಕು ಅನ್ನೋ ಶಕ್ತಿ ಬರುತ್ತೆ, ಚೈತನ್ಯ ಬರುತ್ತೆ. ಓಕೆ, ನಾವು ಗೆಲ್ಬಹುದು, ದೊಡ್ಡ ಸಿನಿಮಾಗಳನ್ನೇ ಮಾಡ್ಬೇಕಾಗಿಲ್ಲ, ಕಂಟೆಂಟ್ ಇಟ್ಕೊಂಡು ಸಿನಿಮಾಗಳು ಮಾಡ್ಬೇಕು, ಗೆಲ್ಬಹುದು ಅನ್ನೋ ಧೈರ್ಯ ಬರುತ್ತೆ ಅಂತ ಹೇಳಿದ್ ನಾನು ಅಲ್ವಾ. ಆಕ್ಚುಲಿ ಎಲ್ಲ ಸಿನಿಮಾಗಳು ಗೆಲ್ಬೇಕು ಅಂತ ನಮ್ಮ ಆಸೆ. ಎಲ್ಲ ಗೆಲ್ಲಿ ಸರ್, ಅದನ್ನೇ ಹೇಳ್ತಾರೆ. ಈ ತರ ಸಿನಿಮಾಗಳನ್ನ ಗೆಲ್ಸಿ ಬರೀ ದೊಡ್ಡದಕ್ಕೆ ಕಾಯ್ಕೊಂಡು ಕೂತ್ಕೊಂಡ್ರೆ, ಈ ತರ ಹೊಸಬ್ರು ಈ ತರ ಒಂದು ಬೇರೆ ಥಾಟ್ ಇಟ್ಕೊಂಡು ಸಿನಿಮಾಗಳು ಮಾಡಿದಾಗ ಗೆಲ್ಸಿದಾಗ ಇಂಡಸ್ಟ್ರಿ ದೊಡ್ಡದಾಗಿ ಬೆಳೀತಾ ಇರುತ್ತಲ್ಲ. ಯಾವ್ದೋ ಒಂದಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳೋದು ಅಥವಾ ಅದು ಮಾತ್ರ ನೋಡ್ತೀವಿ ಇದು ಮಾತ್ರ ನೋಡ್ತೀವಿ ಅನ್ಕೊಳ್ದೆ, ಈ ತರ ಹುಡುಗರು ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ಚೆನ್ನಾಗಿದೆ ಅಂತ ಅಂದ್ರೆ ಮಾತ್ರ ಅಂಡರ್ಲೈನ್ ಅದು ಚೆನ್ನಾಗಿದೆ ಅಂದ್ರೆ ಅಂತ ನೀವು ಕಿವಿ ಬಿದ್ರೆ ಮಾತ್ರ ಸಿನಿಮಾ ಗೆಲ್ಸಿ ಇನ್ನೊಂದಷ್ಟು ಕೆಲಸ ಮಾಡ್ತೀವಿ ಅಂತ. ಫಸ್ಟ್ ಟೈಮ್ ರೊಮ್ಯಾಂಟಿಕ್ ಹೀರೋ ಪಾತ್ರ ಅಂತ ಹೇಳ್ತಾರೆ, ನಿಮ್ಮಲ್ಲಿ ಏನೇನು ಚೇಂಜಸ್ ಮಾಡ್ಕೊಂಡ್ರಿ? ಚೇಂಜಸ್ ಲುಕ್ ವೈಸ್ ಬೇರೆ ಮಾಡ್ಕೋಬೇಕಿತ್ತು. ರಗೆಡ್ ಆಕ್ಷನ್, ಆ ಲುಕ್ ಇದ್ರಲ್ಲಿ ಕೂಡ ಆಕ್ಷನ್ಸ್ ಇದೆ, ಬಟ್ ಸ್ಟಿಲ್ ಆ ರೊಮ್ಯಾಂಟಿಕ್ ಬಾಯ್ ಫ್ಲೇವರ್ ಬೇಕೇ ಬೇಕಿತ್ತು. ಅವನ ನೋಡಿದ ತಕ್ಷಣ ಹೆಣ್ಮಕ್ಳಿಗೆ ಇಷ್ಟ ಆಗೋ ತರನೋ ಅಥವಾ ಈ ತರ ಹುಡುಗ ನಾನು ಸಿಗ್ಲಿ ಅಂತ ಅನ್ಸೋ ತರದ್ದು ಒಂದು ಇಮೇಜ್ ಕ್ರಿಯೇಟ್ ಮಾಡ್ಕೋಬೇಕಿತ್ತು. ನಮ್ಮ ಡೈರೆಕ್ಟರ್ ಜೊತೆ ಮಾತಾಡ್ಕೊಂಡು ಆ ಲುಕ್ ನ ರೆಡಿ ಮಾಡ್ಕೊಂಡು, ಅದಕ್ಕೋಸ್ಕರ ಬೇರೆ ಹೇರ್ ಕಟ್ಸ್ ಮಾಡಿಸ್ಕೊಂಡು, ಬಾಡಿ ಬೇರೆ ತರ ರೆಡಿ ಮಾಡ್ಕೊಂಡು, ಯೂತ್ಫುಲ್ ಆಗಿ ಕಾಣೋ ತರ ಮಾಡ್ಕೊಂಡು ಆ ಪ್ರಿಪ್ರೇಷನ್ ಮಾಡ್ಕೊಂಡೆ. ಸೀನ್ಸ್ ಮಾಡುವಾಗ ನಮ್ಮ ಹೀರೋಯಿನ್ ಜೊತೆ ಮಾತಾಡ್ಕೊಂಡು ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡ್ಕೊಂಡು, ಅಂದ್ರೆ ಯಾವ್ದು ಅನ್ಯಾಚುರಲ್ ಅನ್ಸ್ಬಾರ್ದಾಗಿತ್ತು, ರಿಯಲ್ ಅನ್ಸ್ಬೇಕು, ರಿಯಲ್ ಇಬ್ರು ಲವರ್ಸ್ ಅನ್ಸ್ಬೇಕು. ಆ ತರದ್ದು ಒಂದಷ್ಟು ಪ್ರಯತ್ನ ಮಾಡ್ಕೊಂಡು ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ನೋಡುವವರು ಹೇಳ್ತಿದ್ದಾರೆ ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಿ, ತುಂಬಾ ಚೆನ್ನಾಗಿ ಪರ್ಫಾರ್ಮ್, ಇಬ್ರು ಸೇರ್ಕೊಂಡು ಇಬ್ರು ನೋಡ್ತಿದ್ದ ಸ್ಕ್ರೀನ್ ಮೇಲೆ ನೋಡ್ಬೇಕು ಮತ್ತೆ ಅನ್ಸುತ್ತೆ ಅಂತ. ಸೊ ಆಲ್ಮೋಸ್ಟ್ ಆ ವಿಷಯದಲ್ಲಿ ನಾನು ಗೆದ್ದಂಗೆ. ಸೊ ಭಯ ಇತ್ತು, ಹೆಂಗ್ ಕಾಣಿಸ್ತೀನೋ ಹೆಂಗ್ ಮಾಡ್ತೀನೋ ಅಂತ. ಸೊ ವರ್ಕೌಟ್ ಆಗಿದೆ ಸರ್ ನನಗೆ. ಹಾಗಾದ್ರೆ ಈ ಸಿನಿಮಾ ನೋಡಿದಿರಾ ಅಂತ ಹೇಳಿದ್ರೆ, ಎಸ್, ಅಂದ್ರೆ ಈ ಸಿನಿಮಾ ಈ ಕತೆ ಮುಂಚೆ ನೀವೆಲ್ಲೂ ನೋಡಿಲ್ಲ ಅಂತ ಅನ್ಸ್ತಾ? ಕಥೆಯಾಗಿ ಕ್ಯಾರೆಕ್ಟರ್ ಆಗಿ ನೋಡಿಲ್ಲ ಅಂತಲ್ಲ, ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಹೇಳಿರುವಂತ ವಿಷಯ ಇದೆಯಲ್ಲ, ಮಾನವ ಸಂಬಂಧಗಳು, ಮೌಲ್ಯಗಳು, ಅದನ್ನೇ ಹೇಳಿರೋದು. ಹೇಳಿರೋ ರೀತಿ, ತೋರಿಸಿರುವಂತಹ ಸೀನ್ಗಳಿದೆಯಲ್ಲ ಅಂಡ್ ತೋರಿಸಿರುವ ರೀತಿ ಇದೆಯಲ್ಲ ವಿಜುವಲಿ, ಅದು ತುಂಬಾ ಇಷ್ಟ ಆಯ್ತು ನನಗೆ. ಅದನ್ನ ಎಕ್ಸ್ಪ್ಲೈನ್ ಮಾಡಿದಾಗ ಡೈರೆಕ್ಟರ್ ಅನಿಸ್ತು ಇದು ದೊಡ್ಡದಾಗಿ ಮಾಡ್ತಾರೆ ಇವರು ಸಿನಿಮಾನ. ಪ್ರೊಡ್ಯೂಸರ್ ಬಗ್ಗೆ ತುಂಬಾ ತಿಳ್ಕೊಂಡೆ ನಾನು. ಇವರು ಶುರು ಮಾಡಿದ್ರೆ ನಿಲ್ಸಲ್ಲ ಸಿನಿಮಾನ, ನೀಟಾಗಿ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗ್ತಾರೆ, ತಲುಪಿಸ್ತಾರೆ ಜನಗಳಿಗೆ ಅಂತ ಅನಿಸ್ತು, ನಂಬಿಕೆ ಬಂತು. ಅದಾದ್ಮೇಲೆ ಸಿನಿಮಾದ ಕ್ಲೈಮ್ಯಾಕ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಎಲ್ಲಾ ಲವ್ ಸ್ಟೋರಿಗಳು ನೋಡಿರ್ತಾರೆ ಜನ ಆಲ್ರೆಡಿ, ಅದರಲ್ಲಿ ಇನ್ನೇನೋ ಬರೀಬೇಕಲ್ಲ, ಆ ಇನ್ನೇನೋ ಬರ್ಕೊಂಡಿದ್ರು ಅಂತ ಅನಿಸ್ತು. ಇದರಲ್ಲಿ ಕೆಲಸ ಮಾಡಕ್ ತುಂಬಾ ಜಾಗ ಇದೆ ಅಂತ ಅನಿಸ್ತು. ಅಂಡ್ ಸಿನಿಮಾದಲ್ಲಿ ನಾವು ಏನೇ ಪರ್ಫಾರ್ಮ್ ಮಾಡಿದ್ರು ಅದನ್ನ ರೀಚ್ ಮಾಡಕ್ಕೆ ಒಂದು ಪ್ರೊಡಕ್ಷನ್ ಹೌಸ್ ಬೇಕಾಗುತ್ತೆ. ಸೊ ಅದು ಮುನೇಗೌಡರು ಸರ್ ಖಂಡಿತ ಮಾಡ್ತಾರೆ ಅಂತ ಅನ್ಸಿತ್ತು. ಎಲ್ಲಾ ಆಂಗಲ್ ಯೋಚನೆ ಮಾಡ್ಕೊಂಡು ಸಿನಿಮಾ ಒಪ್ಕೊಂಡಿದ್ದು. ಸಿನಿಮಾನ ಫಸ್ಟ್ ಕಾಪಿ ನೋಡಿದಾಗ ಆ ಒಂದು ನಂಬಿಕೆ 100 ಪಟ್ಟು ಜಾಸ್ತಿ ಆಗಿದೆ. ಇವತ್ತು ಸಿನಿಮಾ ತುಂಬಾ ಜನ ನೋಡ್ತಾರೆ, ತುಂಬಾ ಜನ ಇಷ್ಟಪಡ್ತಾರೆ ಅಂತ ಅನ್ಸಿದೆ ಸರ್. ಪೃಥ್ವಿಯವ್ರ ಜೊತೆ ಶೇರ್ ಮಾಡಿದ್ರಿ, ಎಷ್ಟು ಇದಾಗಿತ್ತು ನಿಮಗೆ ಸರ್? ಪೃಥ್ವಿಯವ್ರ ಜೊತೆ ಆಕ್ಟ್ ಮಾಡಿದ್ದು, ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದು, ಸ್ಕ್ರೀನ್ ಶೇರಿಂಗ್ ಎಲ್ಲ ಹೇಗಿತ್ತು? ಚಾಲೆಂಜಿಂಗ್ ಕಂಟಿನ್ಯೂ ಹೋಗ್ತೀನಿ ಒಂದು ಕ್ವಶನ್. ಅವರು ಸಖತ್ ಪರ್ಫಾರ್ಮರ್, ಸೊ ನಿಮ್ಗೆ ಹೆಂಗ್ ಚಾಲೆಂಜಿಂಗ್ ಆಗಿದೆ? ಆಕ್ಚುಲಿ ಬೆಳಗ್ಗೆಯಿಂದ ಹೇಳ್ತಿದ್ದೆ, ಈಗಲೇ ಮರ್ತ್ಬಿಟ್ಟೆ, ಸಾರಿ. ಪೃಥ್ವಿ ಬಗ್ಗೆ ಹೇಳಬೇಕಿತ್ತು, ಬಿಕಾಸ್ ಬೆಳಗ್ಗೆ ಇಂಟರ್ವ್ಯೂಗಳು ಮಾಡ್ತಿದ್ವಿ. ಪೃಥ್ವಿ ತುಂಬಾ ಅದ್ಭುತವಾದ ನಟ. ಆಕ್ಚುಲಿ ದಿಯಾದಲ್ಲಿ ಅವರ ಸಿನಿಮಾ ದಿಯಾ ನೋಡಿ ಎಷ್ಟೊಳ್ಳೆ ಪರ್ಫಾರ್ಮರ್ ಇವರು ಅಂತ ಅನ್ಕೊಂಡಿದ್ದೆ. ಈ ಸಿನಿಮಾ ಕತೆ ಲೈನ್ ಹೇಳಿದಾಗ ಆ ಇನ್ನೊಂದು ಪಾತ್ರ ಯಾರು ಸರ್ ಅಂತ ಕೇಳಿದಾಗ ಪೃಥ್ವಿ ಅಂದ ತಕ್ಷಣ ಸರ್ ನಾನು ಈ ಪಾತ್ರ ಮಾಡ್ತೀನಿ ಅಂತ ಒಪ್ಕೊಂಡೆ. ಬಿಕಾಸ್ ಆ ತರ ಆಕ್ಟರ್ ಜೊತೆ ಮಾಡಿದಾಗ ನಾವು ಕಲಿಯೋದೇನೋ ಇರುತ್ತೆ, ಇನ್ನೇನೋ ನಮ್ಮ ಕಾಂಬಿನೇಷನ್ ಬೇರೆ ಏನೋ ಒಂದು ಹೊಸದಾಗಿ ಬರ್ಬೋದು ಅನ್ನೋ ಒಂದು
ಒಂದು ಆಸೆ ಆಕ್ಚುಲಿ. ಸೊ ಅದು ವರ್ಕೌಟ್ ಆಗಿದೆ. ಅಂಡ್ ಪೃಥ್ವಿ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಈ ಪಿಕ್ಚರ್ ಅಲ್ಲಿ. ಒಂದು ಹೇಳ್ತೀನಿ, ನನ್ನ ಪಾತ್ರ ಓಕೆ, ಅದು ಯಾರು ಬೇಕಾದ್ರೂ ಮಾಡ್ಬೋದಿತ್ತಂತ ಪಾತ್ರ ನಾನು ಮಾಡಿರಲಿಲ್ಲ ಅಂತ ಒಪ್ಕೊಂಡೆ. ಬಟ್ ಪೃಥ್ವಿ ಮಾಡಿರೋ ಪಾತ್ರ ಎಲ್ಲರೂ ಮಾಡಕ್ಕಾಗಲ್ಲ, ತುಂಬಾ ಚಾಲೆಂಜಿಂಗ್ ಪಾತ್ರ ಅದು. ಅವರನ್ನ ಅಷ್ಟು ಚೆನ್ನಾಗಿ, ಅಷ್ಟು ಕ್ಯೂಟ್ ಆಗಿ ಮಾಡಿದ್ದಾರೆ. ಅವ್ರ ಪಾತ್ರ ತುಂಬಾ ವರ್ಷಗಳ ಕಾಲ ಮನಸ್ಸಲ್ಲಿ ಉಳಿಯುತ್ತೆ ನಮ್ಮ ಕನ್ನಡ ಆಡಿಯನ್ಸ್ಗೆ. ಬಿಕಾಸ್ ಕೆಲವೊಂದು ಪಾತ್ರಗಳು ಮಾತ್ರ ಅನ್ಸಿಗಲ್ಲ, ರೇರ್ ಕೇಸಸ್ ಅಲ್ಲಿ ಮಾತ್ರ ಪಾತ್ರಗಳು, ಸೀನ್ಗಳು ಈ ತರ ಬರೋದು. ಅಂತ ಪಾತ್ರ ಆಕ್ಚುಲಿ ಅವ್ರ ಪಾತ್ರ ನೋಡಿದ್ರೆ ಜಲಸ್ ಆಗುತ್ತೆ, ನಾನೇ ಮಾಡ್ಬೇಕಿತ್ತಲ್ಲ ಇದನ್ನ ಅಂತ. ಅಂದ್ರೆ ಅಷ್ಟು ಚೆನ್ನಾಗಿದೆ ಪಾತ್ರ, ವೆಯ್ಟ್ ಇದೆ, ಮಾಡೋದ್ ಕಷ್ಟ, ಅದನ್ನ ಅಷ್ಟು ಚೆನ್ನಾಗಿ ಮಾಡಿದಾರೆ ಅವರು. ಅವ್ರ ಜೊತೆ ಇದ್ದ ಸೀನ್ಗಳು ಅಷ್ಟನ್ನು ಎಂಜಾಯ್ ಮಾಡಿದೀನಿ. ಟ್ರಾವೆಲಿಂಗ್ ಸೀನ್ಸ್ ಜಾಸ್ತಿ ಇತ್ತು ನಂದುವರೆಗೂ, ತುಂಬಾ ಎಂಜಾಯ್ ಮಾಡ್ಕೊಂಡು ಖುಷಿ ಪಡ್ಕೊಂಡು ಮಾಡಿದ್ವಿ. ಇವತ್ತು ಅವ್ರಿಗೆ ನನ್ನ ಬಗ್ಗೆ, ನನಗೆ ಅವ್ರ ಬಗ್ಗೆ ರೆಸ್ಪೆಕ್ಟ್ ಜಾಸ್ತಿ ಆಗಿದೆ ಆಸ್ ಆಕ್ಟರ್ಸ್. ಅಂಡ್ ಅವ್ರ ಬ್ರದರ್ ಫೀಲ್ ಇದೆ, ಬಿಕಾಸ್ ಅದು ಜರ್ನಿ ಜಾಸ್ತಿ ಇತ್ತು. ಇಲ್ಲಿಂದ ಕನ್ಯಾಕುಮಾರಿವರೆಗೂ ಜರ್ನಿ ಮಾಡಿದ್ವಿ ನಾವು. ಸೊ ಅಲ್ಲೆಲ್ಲೂ ನಮ್ಗೆ ಪ್ರತಿದಿನ ಖುಷಿ ಕೊಡ್ತಿತ್ತು, ಲೈಕ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ, ಅವ್ರು ನನ್ನ ಬಗ್ಗೆ ಡೆಡಿಕೇಶನ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಅಲ್ಲಿಯ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋವರೆಗೂ ನಾನು ಅವ್ರ ಜೊತೆ ಇದ್ವಿ. ಸೊ ಪೃಥ್ವಿ ತುಂಬಾ ದೊಡ್ಡ ಆಕ್ಟರ್ ಸರ್. ನಾವು ಬೇರೆ ಭಾಷೆಯ ಆಕ್ಟರ್ಗಳ ಬಗ್ಗೆ ಹೊಗಳ್ತೀವಿ, ಇದು ಮಾಡ್ತೀವಲ್ಲ, ನಮ್ಮಲ್ಲೂ ಅಂತ ಆಕ್ಟರ್ಗಳು, ತುಂಬಾ ತಾಕತ್ತಿರೋ ಆಕ್ಟರ್ಗಳಿದ್ದಾರೆ. ಗುರುತಿಸಿ ಅವಕಾಶಗಳು ಕೊಡೋದು ನಮ್ಮ ಇಂಡಸ್ಟ್ರಿಯ ಜವಾಬ್ದಾರಿ ಆಗುತ್ತೆ. ಎಸ್ ಸರ್, ಖಂಡಿತ ಸರ್, ಅದರಲ್ಲೇನಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನಗೇನು ಹೇಳೋದಕ್ಕೆ ಬಾಕಿ ಇಟ್ಟಿಲ್ಲ. ನಮ್ಮ ಸಿನಿಮಾದ ಒಂದು ಅರ್ಥಪೂರ್ಣವಾದ ಹಾಡು, ಅದನ್ನ ರಿಲೀಸ್ ಮಾಡೋದಕ್ಕೆ ಸೂಕ್ತವಾದ ಅತಿಥಿ ಬಂದಿದ್ದಾರೆ. ಬಹಳ ಖುಷಿ ಆಯ್ತು ಗುರುಗಳು ನೀವು ಬಂದಿರೋದು. ನೀವು ನನ್ನ ಯಾವುದೇ ಸಿನಿಮಾಗೆ ಹಾಡು ಬರೀತಿದ್ದಾರೆ ಅಂತ ಗೊತ್ತಾದಾಗಲೇ ನನಗೆ ಅದು ಬಹಳ ಒಂದು ಖುಷಿಯ ವಿಚಾರ. ಬಹಳ ಎಕ್ಸೈಟ್ ಆಗ್ಬಿಡ್ತೀನಿ, ಯಾಕಂದ್ರೆ ಆ ಹಾಡಲ್ಲಿ ಅಷ್ಟು ಅರ್ಥನೂ ಇರುತ್ತೆ, ಅಷ್ಟು ಎಂಟರ್ಟೈನು ಮಾಡುತ್ತೆ, ಎಲ್ರಿಗೂ ರೀಚ್ ಆಗತ್ತೆ, ಎಲ್ರಿಗೂ ಮನದಟ್ಟಾಗುವಂತ ಹಾಡು ನೀವು ಯಾವಾಗ್ಲೂ ಬರೀತೀರ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ನಿಮ್ಮ ಬಾಯಲ್ಲಿ ನಮ್ಮ ಸಿನಿಮಾದ ಬಗ್ಗೆ, ನಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಕೇಳಿ ಅದು ಬಹಳ ಖುಷಿ ಆಯ್ತು. ಇವತ್ತು ನನ್ನ ಒಂದು ಮೆಮೊರೇಬಲ್ ಡೇ ಸರ್. ಥ್ಯಾಂಕ್ ಯು. ಅಂಡ್ ಭುವನ್ ಬಗ್ಗೆ ಪ್ರಮೋದ್ ಅವರೆಲ್ಲ ಹೇಳಿದ್ದಾರೆ. ಸಿನಿಮಾ ಎಲ್ಲ ಆಕ್ಟರ್ಸ್ಗಳಿಗೆ ಒಂದು ಹಸಿವು ಇರುತ್ತಲ್ಲ, ಆಕ್ಟರ್ಸ್ಗಳಿಗೆ ಈ ರೀತಿ ಪಾತ್ರಗಳು ಮಾಡ್ಬೇಕು, ಆ ರೀತಿ ಪಾತ್ರಗಳು ಮಾಡ್ಬೇಕು, ಈ ರೀತಿ ಪಾತ್ರ ಮಾಡ್ಬೇಕು ಅಂತ ತುಂಬಾ ದಿನಗಳಿಂದ ನನಗೆ ಕನಸಿತ್ತು. ಬಿಕಾಸ್ ಈ ರೀತಿ ಪಾತ್ರಗಳನ್ನ ಮಾಡುವಂತ ಆಕ್ಟರ್ಸ್ ನೋಡಿದ್ದೆ. ರವಿಚಂದ್ರನ್ ಸರ್ ಮಾಡಿದ್ರು, ರಮೇಶ್ ಅರವಿಂದ್ ಸರ್ ಮಾಡಿದ್ರು, ಸುದೀಪ್ ಸರ್ ಮಾಡಿದ್ರು, ಕಮಲ್ ಹಾಸನ್ ಸರ್ ಮಾಡಿದ್ರು, ತಮಿಳಲ್ಲಿ ವಿಕ್ರಮ್ ಸರ್ ಮಾಡಿದ್ರು. ಸೊ ಆ ಪಾತ್ರಗಳನ್ನ ನೋಡಿದಾಗ ನನಗೆ ಯಾವತ್ತೂ ಅನ್ಸೋದು, ಈ ರೀತಿ ಒಂದು ಚಾಲೆಂಜಿಂಗ್ ಪಾತ್ರವನ್ನು ಮಾಡಬೇಕು ಅಂತ ಒಂದು ಯಾವಾಗಲೂ ಒಂದು ಹಸಿವಿತ್ತು. ಗಿರೀಶ್ ಮೂಲಿಮನಿ ಸರ್ ಅವರು ಈ ಪಾತ್ರವನ್ನ ಕೊಟ್ಟಾಗ ನನ್ಗೆ ಬಹಳ ಖುಷಿ ಆಯ್ತು. ಅವ್ರು ಮಾಡುವಂತ ಎಲ್ಲಾ ಸಿನಿಮಾಗಳನ್ನ ರಿವಿಸಿಟ್ ಮಾಡಿದೆ. ಒಂದು 1 month ನಾನು ಪ್ರಾಯಶಃ ಸ್ವಲ್ಪ ಟ್ರೈ ಮಾಡಿದೆ, ಏನೆಲ್ಲ ಮಾಡ್ಬೋದು ಅಂತ. ಮನೆಯಲ್ಲಿ ಟ್ರಯಲ್ ಅಂಡ್ ಎರರ್ ಬಹಳ ಮಾಡಿದೆ, ವಿಡಿಯೋಸ್ ಮಾಡಿದೆ. ಆ ವಿಡಿಯೋಸ್ನ ನನ್ನ ಸ್ನೇಹಿತರಿಗೆ, ನನ್ನ ಹೆಂಡತಿಗೂ ಕಳಿಸ್ದೆ. ತುಂಬಾ ಬೈದ್ರು ಆಕ್ಚುಲಿ, ತುಂಬಾ ಕೆಟ್ಟದಾಗ ಮಾಡಿದೆ ನೀನು ಅಂತ. ಹಾಗಾಗಿ ಬಹಳ ಭಯ ಆಯ್ತು. ಬಟ್ ನನ್ನ ಮಗಳಿಗೆ ಆಗ 1 ವರ್ಷ 2 ತಿಂಗಳೇನು ಶೂಟ್ ಮಾಡುವಾಗ. ಸೊ ಏನಾಯ್ತು, ಮಗಳ ಹಾವಭಾವ ಏನೈತಿ, ಈ ಪಾತ್ರ ತುಂಬಾ ಇನ್ನೋಸೆಂಟ್ ಪಾತ್ರ ಆಗಿರೋದ್ರಿಂದ ಮಗಳು ಯಾವ ರೀತಿ ನಡೀತಾ ಇದ್ಲು, ಯಾವ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ಲು, ಯಾವ ರೀತಿ ಅವಳ ಕೈ ಇತ್ತು, ಹೇಗ್ ನಡೀತಾ ಇದ್ದು ಎಲ್ಲವನ್ನ ಕಾಪಿ ಮಾಡಿ ನಾನು ಡೈರೆಕ್ಟರ್ ಸರ್ ಆಕ್ಷನ್ ಅಂತ ಹೇಳಿದಾಗ ನಾನು ನನ್ನ ಮಗಳಾಗ್ತಾ ಇದ್ದೆ. ಸೊ ಆ ರೀತಿ ಈ ಪಾತ್ರವನ್ನ ಮಾಡ್ಬೋದು. ಹಾಗಾಗಿ ಪ್ರಾಯಶಃ ನೋಡುವವ್ರಿಗೆಲ್ಲರಿಗೂ ಇಷ್ಟ ಆಗ್ತಾ ಇದೆ, ಖುಷಿ ಇದೆ. ಅಂಡ್ ಸ್ಪೆಷಲಿ ನಾನು ಪ್ರಾರಂಭ ಮಾಡಿದಾಗ, ಆ ಸೀನ್ ಪ್ರಾರಂಭ ಮಾಡಿದಾಗ ಪ್ರಮೋದ್ ಜೊತೆ ನನಗೆ ಆ ಅವಕಾಶ ಸಿಕ್ಕಿದ್ದು. ಸೊ ಪ್ರಮೋದ್ ನನಗೆ ಯೂಶಲಿ ಈ ತರ ಸ್ಪೆಷಲ್ ಪಾತ್ರಗಳನ್ನ ಮಾಡಿದಾಗ ಮುಂದೆ ಇರುವಂತ ಆಕ್ಟರ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಬಿಕಾಸ್ ಏನೇನೋ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿರಲ್ಲ. ಸೊ ಅದನ್ನ ಆ ಗ್ರಾಫ್ ನ ಮೇಂಟೈನ್ ಮಾಡೋದು ಮುಂದೆ ಇರುವಂತ ಆಕ್ಟರ್ ತುಂಬಾ ದೊಡ್ಡ ಚಾಲೆಂಜ್. ಪ್ರಮೋದ್ ನನಗೆ ಬ್ರದರ್ ತರ ತುಂಬಾ ಸಪೋರ್ಟ್ ಮಾಡಿದ್ರು. ಭುವನ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಭೂಮಿಲಿ ಎಲ್ಲ ಜಾಸ್ತಿ ಆಗ್ತಾ ಇದೆ, ದುಡ್ಡು ಎಲ್ಲರ ಹತ್ರ ಜಾಸ್ತಿ ಆಗ್ತಾ ಇದೆ, ಎಲ್ಲಾನು ಜಾಸ್ತಿ ಆಗ್ತಾ ಇದೆ. ಕಮ್ಮಿ ಆಗ್ತಾ ಇರೋದು ಕೈಂಡ್ನೆಸ್, ಕಂಪ್ಯಾಷನ್, ಒಬ್ರನ್ನೊಬ್ರು ಪ್ರೀತಿಸೋದು, ಅದ್ರ ಸಂಬಂಧ ಉಳಿಸೋದು ಎಲ್ಲ ಕಡಿಮೆ ಆಗ್ತಾ ಇದೆ. ಸೊ ಅದು ಕಡಿಮೆ ಆಗಬಾರ್ದು. ಸಂಬಂಧ ಅನ್ನೋದು ಬಹಳ ಮುಖ್ಯ, ಪ್ರೀತಿ ಅನ್ನೋದು ಬಹಳ ಮುಖ್ಯ, ಕರುಣೆ ಅನ್ನೋದು ಬಹಳ ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಆಕ್ಚುಲಿ ಡೈರೆಕ್ಟರ್ ಕೆಲವೊಂದು ಸೀನ್ಸ್ ಅಲ್ಲಿ ಬಹಳ ಮನದಟ್ಟಾಗುವಾಗ ಹೇಳಿದ್ದಾರೆ. ಅದು ಖಂಡಿತವಾಗ್ಲೂ ಎಲ್ಲರಿಗೂ ಮನದಟ್ಟಾಗತ್ತೆ. ಈ ಒಂದು ಸಿನಿಮಾದಿಂದ ಒಂದಷ್ಟು ಚೇಂಜಸ್ ಜನರಲ್ಲಿ ಮೂಡುತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ಅಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕು. ಡೈರೆಕ್ಟರ್ ಗಿರೀಶ್ ಮೂಲಿಮನಿ ಸರ್ ನನಗೆ ಬಹಳ ಆತ್ಮೀಯರು. 12-13 ವರ್ಷದ ಜರ್ನಿ ನಮ್ದು. ಅವರ ಮೊದಲ ಸಿನಿಮಾದಲ್ಲೂ ನಾನು ಆಕ್ಟ್ ಮಾಡಿದ್ದೆ ಆಸ್ ಅ ಕ್ಯಾರೆಕ್ಟರ್. ಅವರು ಒಳ್ಳೆ ಹ್ಯೂಮನ್ ಬೀಯಿಂಗ್. ಅಂದ್ರೆ ಈ ತರ ಸಿನಿಮಾನ ಬರೀಬೇಕು ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರು ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಿರ್ಬೇಕು, ಅದು ಅವ್ರು ಆಗಿದ್ದಾರೆ. ಅಂಡ್ DOP ಉದಯ್ ಲೀಲಾ ಸರ್ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಎಲ್ಲಾ ಫ್ರೇಮ್ಸ್ ನ. ರಿಯಲಿ ಹ್ಯಾಪಿ, ತುಂಬಾ ಖುಷಿ ಆಯ್ತು.
ಸುನೀಲ್ ಸರ್ ಅದ್ಭುತವಾದ ಎಡಿಟಿಂಗ್, ಅಂಡ್ ನಮ್ಮ ವಿಜಯ್ ಸರ್ ಎಲ್ಲೋದ್ರು ಗೊತ್ತಿಲ್ಲ, ಅವರು ಆಚೆ ಹೋಗ್ತಾ ಇರ್ತಾರೆ, ಬಟ್ ಅದ್ಭುತವಾದ ಸಂಗೀತ ನಿರ್ದೇಶಕರು. ಪ್ರಾಯಶಃ ಇನ್ನಷ್ಟು ಸಿನಿಮಾಗಳನ್ನ ಅವ್ರು ಮಾಡ್ಬೇಕು, ಅವ್ರು ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಾಂಗ್ಸ್ ಗಳನ್ನ ಕೊಡ್ತಾರೆ. ಅನಿರುದ್ಧ್ ಅವ್ರನ್ನ ನಾನು ಚಿಕ್ಕ ಬಂದಿದ್ದೆ ಆಗ, ಅವತ್ತಿಂದ ನೋಡ್ತಾ ಇದ್ದೆ. ನಮ್ಮ ಕನ್ನಡದ ಪ್ರತಿಭೆ, ಅದ್ಭುತವಾಗಿ ಹಾಡ್ತಾರೆ, ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಲಿರಿಕ್ಸ್ ಬರೀತಾರೆ, ಎಲ್ಲಾನು ಆಲ್ ರೌಂಡರ್. ನಮ್ಮ ಸಿನಿಮಾಗೆ ಅವರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನಗಿಂತ ಜಾಸ್ತಿ ಎಕ್ಸೈಟೆಡ್ ಅವರಿದ್ದಾರೆ. ಅಂದ್ರೆ ಪ್ರತಿ RR ಆಗುವಾಗ ಅಥವಾ ಏನೋ ಆಗುವಾಗ ಮೆಸೇಜ್ ಮಾಡಿ ಹೇಳೋರು, ಹಿಂಗ್ ಬಂದಿದೆ ಬ್ರೋ, ಸಗದಾಗಿದೆ ಬ್ರೋ ಅಂತ. ಸೊ ಆ ಒಂದು ಎಂತೂ ನೀವು ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಿರ್ಮಾಪಕರ ಬಗ್ಗೆ ಹೇಳಲೇಬೇಕು, ನಮ್ಮಂತ ನ್ಯೂ ಕಮರ್ಸ್ ನ ನಂಬಿ ಈ ಲೆವೆಲ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ, ಇದು ಸಿನಿಮಾ ನೋಡಿದಾಗ ನಿಮ್ಗೆ ಫೈಟ್ಸ್ ಆಗಿರ್ಲಿ, ಸಾಂಗ್ಸ್ ಆಗಿರ್ಲಿ, ನೋಡಿದಾಗ ಯಾವುದೋ ಒಂದು ದೊಡ್ಡ ಸ್ಟಾರ್ ಸಿನಿಮಾಗೆ ಯಾವ ಪ್ರೊಡಕ್ಷನ್ ವ್ಯಾಲ್ಯೂ ಇದೆಯೋ ಅದನ್ನ ನಿರ್ಮಾಪಕರು ನಮ್ಮನ್ನ ನಂಬಿ, ನಮ್ಮ ಪ್ರತಿಭೆಯನ್ನು, ನಿರ್ದೇಶಕರನ್ನ, ನಮ್ಮ ತಂಡವನ್ನು ನಂಬಿ ಇದಕ್ಕೆ ತುಂಬಾ ದುಡ್ಡು ಹಾಕಿದ್ದಾರೆ. ಸೊ ಅಂದ್ರೆ ಈ ಸಿನಿಮಾದಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. 14ಕ್ಕೆ ನಾನು ಕಾಯ್ತಾ ಇದ್ದೀನಿ. ಪ್ರಮೋದ್ ಅವ್ರ ಸಿನಿಮಾ ನೋಡಿದರೆ ನಾನು ನೋಡಿಲ್ಲ. ಈ ಸಿನಿಮಾ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ತಾಂತ್ರಿಕ ವರ್ಗದವ್ರು ಬಹಳಷ್ಟು ಜನ ನೋಡ್ತಾರೆ, ನೋಡಿದಾಗ ಒಂದು ಗಾಸಿಪ್ ಎದ್ದೇಳುತ್ತೆ, ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತ. ಇದು ಚೆನ್ನಾಗಿದೆ ಅಂತ ಎದ್ದಿದೆ, ಬೇರೆ ಕಡೆಯಿಂದೆಲ್ಲ ನನ್ಗೆ ಫೋನ್ ಬಂದಿದೆ. ಹಾಗಾಗಿ ಬಹಳ ಎಕ್ಸೈಟ್ ಆಗಿದ್ದೀನಿ. 14ಕ್ಕೆ ರಿಲೀಸ್ ಆಗುತ್ತೆ, ದಯವಿಟ್ಟು ಎಲ್ಲರೂ ನೋಡಿ. ಇನ್ನೊಂದು ಖುಷಿ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಸಿನಿಮಾದ ಇಂಟರ್ನ್ಯಾಷನಲ್ ಪ್ರೀಮಿಯರ್ ನಡೆಯಲಿದೆ 1ನೇ ತಾರೀಕು ಮತ್ತು 2ನೇ ತಾರೀಕು ಅಬುಧಾಬಿ ಮತ್ತು ದುಬೈಯಲ್ಲಿ. ನಾವು ಅನೌನ್ಸ್ ಮಾಡಿರುವ 2 ದಿನದಲ್ಲಿ 2 ಶೋಸ್ ಅಬುಧಾಬಿ ಮತ್ತು ದುಬೈಯಲ್ಲಿ ಫುಲ್ ಆಗಿದೆ. ಅಲ್ಲಿರುವ ಕನ್ನಡಿಗರು ಎಲ್ಲರೂ ಬಂದು ಈ ಸಿನಿಮಾನ ನೋಡಿದ್ದಾರೆ. 1ನೇ ತಾರೀಕು ಮತ್ತು 2ನೇ ತಾರೀಕು. ಟ್ರೈಲರ್ ಕೂಡ ನಾವು ಇನ್ನೂ ರಿಲೀಸ್ ಮಾಡಿಲ್ಲ. 8ನೇ ತಾರೀಕು 9ನೇ ತಾರೀಕು ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಅದಕ್ಕಿಂತ ಮೊದಲೇ ನಮ್ಮ ಸಿನಿಮಾ ಅಲ್ಲಿ ಸೋಲ್ಡ್ ಔಟ್ ಆಗಿರೋದು ಬಹಳ ಖುಷಿಯ ವಿಚಾರ. ನಾನು ಬಹಳ ಎಕ್ಸೈಟೆಡ್ ಕಾಯ್ತಾ ಇದ್ದೀನಿ. ಬಹಳಷ್ಟು ಜನ ನನ್ನ ಸ್ನೇಹಿತರು ಕೂಡ ಇದ್ದಾರೆ, ಪ್ರಮೋದ್ ಅವ್ರ ಸ್ನೇಹಿತರು ಕೂಡ ಇದ್ದಾರೆ. ಸೊ ಅಲ್ಲಿ ಆಗುವಂತಹ ನ್ಯೂಸ್ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ಅಂಡ್ ಈ ಮೂಲಕ ಅಬುಧಾಬಿ ಮತ್ತು ದುಬೈಲಿರುವಂತಹ ಎಲ್ಲಾ ಕನ್ನಡಿಗರಿಗೆ ನಾನು ಧನ್ಯವಾದ ತಿಳಿಸ್ತೀನಿ, ನಮ್ಮ ಸಿನಿಮಾಗೆ, ಕನ್ನಡ ಚಿತ್ರರಂಗದ ಈ ಸಿನಿಮಾಗೆ ಸಪೋರ್ಟ್ ಮಾಡಿರೋದಕ್ಕೆ. ಅಂಡ್ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಮಾಡಿರುವಂತ ಎಲ್ಲ ಸಹೃದಯಿ ಮನಸ್ಸುಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಕೇಳ್ಕೊಡ್ತೀನಿ. ನಾನು ತುಂಬಾ ಸಾಂಗ್ಸ್ ಕೇಳ್ತೀನಿ. ಯಾವ ಸಾಂಗ್ ಚೆನ್ನಾಗಿದೆಯೋ ನಾನು ನೈಟ್ ಮಲ್ಬೇಕಾದ್ರೂ ಆನ್ ಮಾಡ್ಬಿಟ್ಟು ಮಲ್ಕೊಂತೀನಿ. ಹಂಗಾಗಿ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ. ನಮ್ಮ ಸಿನಿಮಾದಲ್ಲಿ ನೀವು ಬದ್ದಕ್ಕೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಸಿನಿಮಾ ನಂದು ನಮ್ಮ ಬ್ಯಾನರ್ ಅಲ್ಲಿ ಫಸ್ಟ್ನೇ ಸಿನಿಮಾ. ಗಿರೀಶ್ ಅವರು ಬಂದು ನಾವು ಸಿನಿಮಾ ಮಾಡಬೇಕು ಅಂತೇಳಿ ಹೇಳಿದಾಗ ಆ ಕತೆ ಕೇಳಿದೆ ನಾನು. ನನಗೆ ಸಿನಿಮಾ ಕಡೆ ಏನು ಒಲವು ಇರಲಿಲ್ಲ. ಯಾವಾಗ ಕತೆ ಕೇಳಿದ್ನೋ ಇಲ್ಲ ಚೆನ್ನಾಗಿದೆ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಸಿನಿಮಾ, ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಫಸ್ಟ್ ಕಾಪಿ ನೋಡಿದಾಗ ನಾವು ನನಗೆ ಎಲ್ಲೋ ಈ ಸಿನಿಮಾ ನಾನು ಮಾಡಿದ್ದಕ್ಕೂ ಸಾರ್ಥಕವಾಯಿತು ಅಂತ ಹೇಳ್ಬಿಟ್ಟು ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿದೆ. ದಯಮಾಡಿ ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕರ್ನಾಟಕ ಜನತೆಗೆ ಕೇಳ್ಕೊಂತೀನಿ. ಹಾಗೆ ಈ 1ನೇ ತಾರೀಕು ನಮ್ಮ ಪೃಥ್ವಿ ಅಂಬಾರ್ ಹೇಳ್ದಂಗೆ 1ನೇ ತಾರೀಕು ಮತ್ತೆ 2ನೇ ತಾರೀಕು ದುಬೈ ಮತ್ತೆ ಅಬುಧಾಬಿಯಲ್ಲಿ ಆಲ್ರೆಡಿ 2 ದಿವಸಕ್ಕೆ ಸೋಲ್ಡ್ ಔಟ್ ಆಗಿದೆ. ಅಲ್ಲಿ ನಮ್ಮ ಸಂದಿಲ್ ಅವರು ಅಲ್ಲಿನ ಇದನ್ನ ತಗೊಂಡಿದ್ದಾರೆ. ಮತ್ತೆ ನಮ್ಮ ಕರ್ನಾಟಕ ಚಂದನ್ ಸುರೇಶ್ ಒಳ್ಳೆ ಅಮೌಂಟ್ಗೆ ನಮ್ಗೆ ತಗೊಂಡಿದ್ದಾರೆ. ಇನ್ನೇನ ತುಂಬಾ ಚೆನ್ನಾಗಿದೆ ಈ ಸಿನಿಮಾ. ಇಡೀ ಕನ್ನಡ ಚಿತ್ರರಂಗದಲ್ಲಿ SSP ಕಂಡಂತ ಸಿನಿಮಾಗಳಲ್ಲಿ ಆ ಸಾಲಿಗೆ ಇದು ಸೇರುತ್ತೆ ಅಂತೇಳಿ ನನ್ನ ಅನಿಸಿಕೆ. ಆಮೇಲೆ ಯಾರೇ ಆಗ್ಲಿ ಬಂದು ನೋಡಿದವರು ಆ ಥಿಯೇಟರ್ ಅಲ್ಲಿ 10% ಜನ ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ನಾನು ಆನೆಸ್ಟಿ ಆಗಿ ಹೇಳ್ತೀನಿ, ಯಾರು ಚೆನ್ನಾಗಿಲ್ಲ, ಏನಕ್ಕೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವ್ರ ಟಿಕೆಟ್ ದುಡ್ಡು ನಾನು ವಾಪಸ್ ಕೊಡಕ್ಕೆ ರೆಡಿ ಇದೀನಿ ಅಂತ ನಿಮ್ಮ ಮೂಲಕ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮಸ್ಕಾರ. ದಯಮಾಡಿ ಎಲ್ಲ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಹೇಳ್ತೀನಿ. ಆಮೇಲೆ ನಮ್ಮ ಪೃಥ್ವಿ ಅಂಬಾರ್ ಆಗ್ಲಿ, ಪ್ರಮೋದ್ ಆಗ್ಲಿ ತುಂಬಾ ಚೆನ್ನಾಗಿ ಅವರು ಆಕ್ಟಿಂಗ್ ಮಾಡಿದ್ದಾರೆ. ಡೈರೆಕ್ಟರ್ ಬಂದು ಹೇಳ್ಬೇಕಾದ್ರೆ ಇವ್ರದ್ದು ರತನ್ ಪ್ರಪಂಚ ಸಿನಿಮಾ ನೋಡಿ ನಾನು ಇವಳೇ ಇರಲಿ ಅಂತ ಹೇಳ್ಬಿಟ್ಟು ಇದ್ ಮಾಡಿದೆ. ಮತ್ತೆ ದಿಯಾ ಫಿಲಂ ಅವ್ರದ್ದು ಮೊದಲೇ ನೋಡಿದ್ದೆ ನಾನು. ಹಂಗಾಗಿ ಅವ್ರು ತುಂಬಾ ಈ ಸಿನಿಮಾದಲ್ಲಿ ಶ್ರಮ ಪಟ್ಟಿದ್ದಾರೆ. ಅವರು ಈ ಮೂಲಕ, ಈ ಸಿನಿಮಾ ಮೂಲಕ ಇನ್ನೂ ಒಂದೆಲ್ಲೋ ಎತ್ತೋಗ್ಬೇಕು ಅಂತ ನಾನು ಬಯಸ್ತೀನಿ. ನಮಸ್ಕಾರ. ಸಿನಿಮಾ ಏನಕ್ಕೆ ಡಿಲೇ ಆಗಿದೆ? ನಿಜವಾದ ಕಾರಣ ಯಾವುದು? ಸಿನಿಮಾ ಸರ್, ಸಿನಿಮಾ ಏನು ಡಿಲೇ ಇಲ್ಲ. ನಂದು ಮಧ್ಯದಲ್ಲಿ ನನಗೆ ಎಲೆಕ್ಷನ್ ಒಂದು 6 ಮಂತ್.
ಎಲೆಕ್ಷನ್ ಬಂತು. ನಾನು ಎಲೆಕ್ಷನ್ ಈ ಸಿನಿಮಾ ಸ್ಟಾರ್ಟ್ ಮಾಡೋದ್ ಮೊದಲು ಎಲೆಕ್ಷನ್ಗೆ ಐಡಿಯಾ ಇರಲಿಲ್ಲ ನನಗೆ. ಎಲೆಕ್ಷನ್ ಬಂದಾಗ ಒಂದು 6 ಮಂತ್ ಗ್ಯಾಪ್ ಕೊಟ್ವಿ. ಆಮೇಲೆ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಏನಕ್ಕೆಂದ್ರೆ ಬೆಂಗಳೂರು, ಮೈಸೂರು, ಕಳಸ, ಹಾವೇರಿ, ಕನ್ಯಾಕುಮಾರಿ, ಆಮೇಲೆ ಯಾವ್ದು ಕೇರಳ, ಮುನ್ನಾರು, ಎಲ್ಲಾ ಕಡೆಯೂ ಶೂಟಿಂಗ್ ಮತ್ತೆ ಡೇಟ್ಸು ಈಗ ಎಲ್ಲರೂ ಒಂದು ಕಡೆ ಕೂಡ ಹಾಕ್ಬೇಕಲ್ವ, ಆ ಡೇಟ್ಸು ಮತ್ತೆ ಅದೆಲ್ಲ ಮಾಡ್ಕೊಂಡು ಮಾಡಿದ್ರೆ. ಆಮೇಲೆ ರೀ ರೆಕಾರ್ಡಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ವಿಜಯ್ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು, ಸಂಗೀತ ನಿರ್ದೇಶಕ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು ರೀ ರೆಕಾರ್ಡಿಂಗ್ ಅಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಚೆನ್ನಾಗಿ ಬರುವಾಗ ಅವ್ರಿಗೆ ನಾವು ಏನು ಇದ್ ಮಾಡಕ್ ಹೋಗ್ಬಾರ್ದು, ಆಯ್ತು ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ರೆ. ಅದ್ರಲ್ಲಿ ಒಂದು ಸ್ವಲ್ಪ ಲೇಟ್ ಆಗಿದೆ, ಅದ್ ಬಿಟ್ಟು ಬೇರೆ ಏನಿಲ್ಲ. ಮೊದಲನೇ ಸಿನಿಮಾ ಅನುಭವ ಹೇಗೆ? ಅನುಭವ ಸುಮಾರಿದೆ ಸರ್. ಅನುಭವ ಸುಮಾರಿದೆ. ಕಲಿಯೋದು ಇದ್ದೇ ಇರುತ್ತೆ. ಈಗ ನಾನು ಸೆಕೆಂಡ್ ಸಿನಿಮಾ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಇದ್ರಲ್ಲಿ ಒಂದ್ ಸ್ವಲ್ಪ ಕಲ್ತಿದ್ದೀನಿ, ಅದ್ರಲ್ಲಿ ಒಂದ್ ಸ್ವಲ್ಪ ಕಲ್ತೀನಿ. 3ನೇ ಸಿನಿಮಾ ಆದಾಗ ಇನ್ನೊಂದ್ ಸ್ವಲ್ಪ ಕಲ್ತೀನಿ. ಕಲಿತಾನೆ ಇರ್ಬೇಕು. ನೋಡೋಣ. ನಮ್ದೇನು ಅಂದ್ರೆ ಒಂದು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಪರ್ಫೆಕ್ಟ್ ಕೆಲಸ ಮಾಡ್ಬೇಕು. ಅದು ಪ್ರತಿಫಲ ಆಮೇಲೆ ಮಾಡೋ ಕೆಲಸನ ಪರ್ಫೆಕ್ಟ್ ಆಗಿ ಮಾಡ್ಬೇಕು. ಆ ಕೆಲಸ ಇದ್ರಲ್ಲಿ ಮಾಡಿದೀನಿ, ಗೊತ್ತಾಗುತ್ತೆ ಯಾವ ರೀತಿ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಮತ್ತೊಮ್ಮೆ ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೀವಿ. ಹಾಗೆ ಈ ಭುವನಂ ಗಗನಂ ಚಿತ್ರದ ಎಂಟೈರ್ ಮಾರ್ಕೆಟಿಂಗ್ ಜವಾಬ್ದಾರಿಯನ್ನು ತಗೊಂಡಿರುವಂತದ್ದು ನಮ್ಮ ರೀಚ್ ಕಂಪನಿ. ಸೊ ನಮ್ಮೆಲ್ಲರೂ ಗೊತ್ತಿರುವ ಹಾಗೆ ಮಹೇಶ್ ಅವರು ಇಲ್ಲೇ ಇದ್ದಾರೆ. ಸೊ ಇವರ ರಾಬರ್ಟ್, ಕಾಟೇರಾ, ಕೈವಾ, ಲವ್ಲಿ, ಉಪಾಧ್ಯಕ್ಷ ಹೀಗೆ ಸಾಕಷ್ಟು ಚಿತ್ರಗಳ ಮಾರ್ಕೆಟಿಂಗ್ ಮಾಡಿರುವಂತಹ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟಿಂಗ್ ಕಂಪನಿ ಇನ್ ದ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಇಸ್ ನನ್ ದ್ಯಾನ್ ರೀಚ್. ಸೊ ಒಟ್ಟಾರೆಯಾಗಿ ಈ ಒಂದು ಜವಾಬ್ದಾರಿಯನ್ನ ರೀಚ್ ಕಂಪನಿ ತೆಗೆದುಕೊಂಡು ಇವತ್ತು ಅದ್ದೂರಿಯಾಗಿ ಈ ಚಿತ್ರದ ಮಾರ್ಕೆಟಿಂಗ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ಸೊ ಹಾಗೆ ಈ ಒಂದು ಕಾರ್ಯಕ್ರಮ